ಈ ಮನೆಗೆ 37 ಲಕ್ಷ ರೂಪಾಯಿ ಖರ್ಚಾಗಿದೆ. ಸೊ ಇದನ್ನ ಬಿಲ್ಡ್ ಮಾಡಿದ್ದು ಶ್ರೀ ಬಾಲಾಜಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರು. ಸ್ಟಾರ್ಟಿಂಗ್ ಪ್ಯಾಕೇಜ್ ಒಂದು 1700 ಶುರು ಆಗುತ್ತೆ. ಅದು ಬಿಟ್ಟರೆ ಇನ್ನೊಂದು 1900 ರುಪೀಸ್ ಅಲ್ಲಿ ಒಂದು ಪ್ಯಾಕೇಜ್ ಇದೆ ವಿತೌಟ್ ಇಂಟೀರಿಯರ್. ಅದರಲ್ಲೂ ನಿಮಗೆ 10,000 ಕಮ್ಮಿ ಮಾಡ್ತೀವಿ ಪ್ರತಿ ಚದರಕ್ಕೆ. ಸೊ ಅದಕ್ಕೆ ಅವೆರಡು ಪ್ಯಾಕೇಜ್ಗಳಿಗೂ ಇಂಟೀರಿಯರ್ ನ ಆಪ್ಷನ್ ಆಗಿ ಇಟ್ಟಿರ್ತೀವಿ. 1700ಗೂ ಪ್ಲಸ್ ಇಂಟೀರಿಯರ್ ಸೇರಿಸ್ಕೊಂಡು ಅದಕ್ಕೊಂದು ಪ್ರೈಸ್ ಮಾಡ್ತೀವಿ. ಅದನ್ನು ಬಂದು ನಿಮಗೆ 2000 ರುಪೀಸ್ ಅಲ್ಲಿ ಬೀಳುತ್ತೆ. 1900ಗೆ ಮಾಡೋ ಇಂಟೀರಿಯರ್ ಪ್ಯಾಕೇಜ್ 2300 ಬೀಳುತ್ತೆ. ನನಗೆ ಬೇಕಾಗಿರೋದು ಈ ಡಿಸೈನ್ ಅಲ್ಲಿ ಮಾಡೆಲ್ ಅಲ್ಲಿ ಮನೆಗಳನ್ನ ಬೇಕು ಅಂತ ನಾವು ನನ್ನ ಮಗ ಅವ್ರ ಹತ್ರ ಚರ್ಚೆ ಮಾಡ್ಕೊಂಡು ನಾವು ಮನೇಲಿ ಕೂತು 3D ಪ್ರಿಂಟ್ ತಗೊಂಡು ಇದೇ ತರ ಬೇಕು ಅಂದಿದ್ವಿ. ಅವರು ನಾವೇನು ಅವ್ರ ಹತ್ರ ಮಾತಾಡ್ಕೊಂಡಿದ್ವೋ ಅದೇ ರೀತಿಯಾಗಿ ಅವರು ಮನೆಯನ್ನ ನಮಗ್ ಕೊಟ್ರು. ಆಕ್ಚುಲಿ ಇದು ಇರೋದು ಸರ್ ಸೈಟ್ ಬಂದು 50-40. ಇದನ್ನ ಮುಗಿಸೋಕೆ ನಮ್ಗೆ ಒಂದು 7 months ಆಯ್ತು. ಇದು ಬಂದು 2 BHK ಸರ್. ಇದು ಮನೆಯ ಮುಖ್ಯ ದ್ವಾರ. ಇದು ಸುಮುಖ ನಿಲಯ ಅನ್ನೋದು ನೇಮ್ಗೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗೋ ತರನೇ ಮಾಡಿದ್ವಿ. ಇದು ಒರಿಜಿನಲ್ ವುಡ್ ಮತ್ತೆ ಡ್ರೈ ವುಡ್, ಹಾಗಾಗಿ ನಿಮ್ಗೆ ಈ ತರ ಫಿನಿಶಿಂಗ್ ಬಂದಿದೆ. ಇದು ಕೂಡ ಟೀಕ್ ವುಡ್ ಪಟ್ಟಿನ ಹಾಕಿದೀವಿ. ಇದು ಮತ್ತೆ ನೀವು ಗ್ರೈನ್ಸ್ ಕೂಡ ಅಬ್ಸರ್ವ್ ಮಾಡಬಹುದು. ಇಲ್ಲೆಲ್ಲ ನ್ಯಾಚುರಲ್ ಲ್ಯಾಟರೈಟ್ ಸ್ಟೋನ್ ಇದು. ಇದನ್ನ ಹಾಲ್ ನಲ್ಲಿ ಇದೊಂದು ವಾಲ್ ಗೆ ಹಾಕಿದೀವಿ. ಇದರ ಇಂಪಾರ್ಟೆನ್ಸ್ ಕೂಡ ಅದೇ ವಾಲ್ ನ ಬ್ಯೂಟಿ ಹೆಚ್ಚೋಕ್ಕಾಗಿ. ಈ ಲೈಟ್ ವಿಶೇಷತೆ ನೋಡಿ ಸರ್, ಇಲ್ಲಿಂದ ರಿಫ್ಲೆಕ್ಟ್ ಆಗಿ ಇದನ್ನ ಹಾಕಿರೋ ಕಾರಣನೇ ಅಲ್ಲಿ ಒಂದು ರೈನ್ಬೋ ಎಫೆಕ್ಟ್ ಕ್ರಿಯೇಟ್ ಮಾಡೋಕ್ಕಾಗಿ. ಪೂಜಾ ರೂಮ್ ಇದು 4x4 ಇದೆ. ಕೆಳಗಡೆ ಡ್ರಾ ಯೂನಿಟ್ಸ್ ಗಳನ್ನ ಕೊಟ್ಟಿದೀವಿ. ಪೂಜಾ ಸಂಬಂಧಪಟ್ಟಂಗೆ ಏನಾದ್ರು ಐಟಮ್ಸ್ ಇದ್ರೆ ಸ್ಟೋರ್ ಮಾಡೋ ತರ. ಸೊ ನಿಮ್ಗೆ ಇದ್ರಲ್ಲಿ ಯೂಸ್ ಮಾಡಿರೋ ವುಡ್ ನೋಡಿ, ಇದು ಕೂಡ ಟೀಕ್ ವುಡ್ ನೋಡಿ. ಇದು ಟಿವಿ ಯೂನಿಟ್. ಇದು ಸೊ ಸಿಂಪಲ್ ಆಗಿ ಮನೆಗೆ ಎಷ್ಟು ಬೇಕೋ ಅಷ್ಟೇ. ಜೊತೆಗೆ ಏನ್ ಕಾನ್ಸೆಪ್ಟ್ ಅಲ್ಲಿ ಬೇಕು, ವೈಟ್ ಇದೆ, ಅಲ್ಲಿ ಒಂದು ಶೇಡ್ ಇದೆ, ಇಲ್ಲಿ ವುಡ್ ಕಲರ್ ಅಂದ್ರೆ ಕಲ್ಲಿನ ಕಲರು ಕೂಡ ಇಲ್ಲಿ ಈ ಕಡೆ ಇದೆ, ಅಲ್ಲಿ ಬಾಗಿಲಿರೋದ್ರಿಂದ ಈ ವುಡ್ ಕಲರ್ ಇಲ್ಲಿಗೆ ಮ್ಯಾಚ್ ಆಗ್ತಾ ಇದೆ. ಸೊ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವೇ ಮಾಡಿದೀರಾ. ಯಾವುದೇ ಕಲರ್ ಆಗ್ಲಿ, ಏನೇ ಕಲರ್ ಗ್ರೇಡಿಂಗ್ ಏನೇ ಮಾಡಿದ್ರು ಕೂಡ ಒಂದಕ್ಕೊಂದು ಮ್ಯಾಚ್ ಆಗೋ ತರ ಮಾಡಿ. ಇದು ಅಡುಗೆ ಮನೆ. ಇದು ಒಂಥರ ಕಂಪ್ಲೀಟ್ಲಿ ಓಪನ್ ಕಿಚನ್. ಇದು ಎಲ್ಲೂ ಕ್ಲೋಸ್ ಇಲ್ಲ. ಇದು ಇಲ್ಲಿ ಅಡುಗೆ ಮಾಡೋದು, ಇಲ್ಲಿ ತಂದು ಇಡೋದು, ಅಲ್ಲಿ ತಿನ್ನೋದು. ಶ್ರೀ ಬಾಲಾಜಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಆಫೀಸ್ ಇರೋದು ಕೂಡ ಶಿವಮೊಗ್ಗದಲ್ಲಿ. ಸೊ ನಾವು ಶಿವಮೊಗ್ಗ ಒಂದೇ ಅಲ್ಲದೆ ದಾವಣಗೆರೆ, ಚಿತ್ರದುರ್ಗ, ಉಡುಪಿ, ಮಂಗಳೂರು, ಈಗ ಹಾಸನ, ಮೈಸೂರು, ಬೆಂಗಳೂರು, ಈ ಕಡೆ ಸುತ್ತಮುತ್ತ ಇಲ್ಲಿ ಎಲ್ಲಾ ಭಾಗದಲ್ಲೂ ಮಾಡ್ಕೊಡ್ತೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಸೊರಬಕ್ಕೆ ಬಂದಿದ್ದೀನಿ. ನೋಡಿ, ನನ್ನ ಹಿಂದೆ ಒಂದು ಬ್ಯೂಟಿಫುಲ್ ವಿಲ್ಲಾ ಕಾನ್ಸೆಪ್ಟಲ್ಲಿ ಕಟ್ಟಿರುವಂತಹ ಮನೆ ಇದೆ. ಸೊ ಈ ಮನೆಯ ವಿಸ್ತೀರ್ಣ ಎಷ್ಟು, ಇದಕ್ಕೆ ಎಷ್ಟು ದುಡ್ಡಾಗಿರಬಹುದು ಅಂತ ನಿಮ್ಮ ತಲೆಯಲ್ಲಿ ಫಸ್ಟ್ಗೆ ಓಡುತ್ತೆ ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತು. ಯಾಕಂದರೆ ಈ ಮನೆ ಒಳಗಡೆ ಎಷ್ಟು ಚೆನ್ನಾಗಿದೆ ಮತ್ತು ಎಷ್ಟು ಚೆನ್ನಾಗಿರೋ ಕ್ವಾಲಿಟಿಲಿ ಕಟ್ಟಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಈ ಮನೆಗೆ 37 ಲಕ್ಷ ರೂಪಾಯಿ ಖರ್ಚಾಗಿದೆ. ಸೊ ಇದನ್ನು ಬಿಲ್ಡ್ ಮಾಡಿದ್ದು ಶ್ರೀ ಬಾಲಾಜಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅವರು. ಇವತ್ತು ಸೊರಬಕ್ಕೆ ಬಂದಿರುವ ಕಾರಣ ಈ ಮನೆಯನ್ನು ತೋರಿಸ್ಬೇಕು, ಈ ಮನೆಯ ಹೋಮ್ ಟೂರನ್ನು ಮಾಡಬೇಕು ಅಂತ ಹೇಳಿ. ಸೊ ಈ ಶ್ರೀ ಬಾಲಾಜಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ, ರಾಘವೇಂದ್ರ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ಎಸ್, ನಿಮ್ಮನ್ನು ಭೇಟಿಯಾಗಿದ್ದು ನಿಜಕ್ಕೂ ಖುಷಿ ಆಯಿತು. ಜೊತೆಗೆ ಇಂಥ ಒಂದು ಬ್ಯೂಟಿಫುಲ್ ಮನೆಯನ್ನು ತೋರಿಸೋದಕ್ಕೂ ಕೂಡ ನೀವು ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ಈ ಮನೆಯನ್ನು ಕಟ್ಟಿ ಸರಿಸುಮಾರು 1.5 ಇಂದ 2 ವರ್ಷ ಆಗಿದೆ. ಆದರೆ ವಿಡಿಯೋದಲ್ಲಿ ನಿಮಗೆ ನೋಡ್ತಿರ್ಬೇಕಾದ್ರೆ 2 ವರ್ಷ ಆಗಿದೆ ಅಂತ ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಈ ಮನೆಯ ಓನರ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದ್ರ ಮುಖ್ಯವಾಗಿ ನೀವು ಫ್ರಂಟ್ ಎಲಿವೇಶನ್ ಇರ್ಬೋದು ಅಥವಾ ಯೂಸ್ ಮಾಡಿರುವಂಥ ಮೆಟೀರಿಯಲ್ಸ್ಗಳಿರ್ಬೋದು, ಪ್ರತಿಯೊಂದು ಕೂಡ ಕ್ವಾಲಿಟಿ ಆಗಿದೆ. ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಈ ಲೈಟ್ಗಳು ಕೂಡ ಇವತ್ತು 2 ವರ್ಷ ಆದ ನಂತರ ಆನೇ ಆಗೋದಿಲ್ಲ, ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಅಂತ. ಈಗ ನಿಮ್ಮ ವರ್ಕು ನಾವು ಈ ಮನೆಯ ಮುಖಾಂತರ ನಮ್ಮ ಜನಗಳಿಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ಸರ್, ಈ ಮನೆಗೆ 37 ಲ್ಯಾಕ್ ರುಪೀಸ್ ಬಿದ್ದಿದೆ ಅನ್ನೋದು ಗೊತ್ತಾಯಿತು. ಇದು ಯಾವ ಲೆಕ್ಕಾಚಾರ, ಎಷ್ಟು ವಿಸ್ತೀರ್ಣ ಇದೆ ಇದು ಅಂತ? ಸರ್ ನಮಸ್ತೆ. ಫಸ್ಟ್ ಹೆಗ್ಗದ್ದೆ ಸ್ಟುಡಿಯೋ ಚಾನಲ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಂಥ ಒಂದು ಒಳ್ಳೆ ಮನೆನ ಹೋಮ್ ಟೂರ್ ಮಾಡಕ್ ಬಂದಿದ್ದೀರಿ. ಆಕ್ಚುಲಿ ಇದು ಇರೋದು ಸರ್ ಸೈಟ್ ಬಂದು 50-40. ಇದು 50-40 ಇದೆ. ಇದು ಲೊಕೇಶನ್ ಬಂದು ಸೊರಬ ತಾಲೂಕಿನ ತವನಂದಿ ಅನ್ನೋ ಊರು. ಇದು ಹಿಸ್ಟಾರಿಕಲಿ ಒಳ್ಳೆ ನೇಮ್ ಇರುವಂತ ಊರು ಇದು. ಸೊ ಕ್ಲೈಂಟ್ ಕೂಡ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ಇವನ್ ರೈಟ್ ಫ್ರಮ್ ದಿ ಬಿಗಿನಿಂಗ್ ಪ್ಲಾನಿಂಗ್ ಅಲ್ಲಿ ಕೂಡ ಅವ್ರದ್ದು ಕೆಲವೊಂದು ಡಿಮಾಂಡ್ಸ್ ಗಳಿತ್ತು. ನಾವು ಅದೆಲ್ಲ ಡಿಮಾಂಡ್ಸ್ ಗಳನ್ನ ಮೀಟ್ ಮಾಡಿ ಅವ್ರದೆಲ್ಲ ಒಂದ್ಸರಿ ಪ್ಲಾನಿಂಗ್ ಫೈನಲ್ ಆದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಎಲಿವೇಶನ್ಗೆ. ಎಲಿವೇಶನ್ ಕೂಡ ಸ್ವಲ್ಪ ರಿವಿಷನ್ಸ್ ಎಲ್ಲ ಆಗಿ ಫೈನಲ್ ಆಗಿ ಈ ತರದ ಔಟ್ಕಮ್ ಬಂದಿದೆ. ಈಗ
ಈ ಎಲಿವೇಶನ್ ನೋಡ್ತಾ ಇದ್ರೆ ಸರ್ ನಮ್ಗೆ ಅನ್ಸೋದು ಈ ಬೆಂಗಳೂರಲ್ಲಿ ಅಥವಾ ಸಿಟಿಗಳಲ್ಲಿ ವಿಲ್ಲಾ ಕಾನ್ಸೆಪ್ಟ್ ಅಂತ ಮಾಡ್ತಾರೆ, ಹೌದು. ಅಥವಾ ಸಿಟಿ ಬಿಟ್ಟು ಹೊರಗಡೆ ಒಂದಿಷ್ಟು ಸರ್ಟೆನ್ ಜಾಗ ಇದ್ದಾಗ ವಿಲ್ಲಾ ಕಾನ್ಸೆಪ್ಟ್ ಹಿಂಗೆ ಬರುತ್ತೆ. ಹೌದು. ನಾರ್ಮಲಿ ಒಂದು ಗಾಡಿ ಪಾರ್ಕಿಂಗ್ ಇರುತ್ತೆ, ಮೇಲ್ಗಡೆ ಟೆರೆಸ್ ಹಂಗೆ ಓಪನ್ ಇರುತ್ತೆ, ಇಲ್ಲಿ ಈ ತರ ಒಂದು ಸ್ಟ್ರಕ್ಚರಲ್ ಮಾಡ್ತಾರೆ. ಇಲ್ಲಿ ಈಗ ಇದು ಒಂದು ಹಳ್ಳಿಯ ಭಾಗ ಆದ್ರೂ ಕೂಡ ನೀವು ಇಲ್ಲಿ ಮಾಡಿದೀರಾ ಅನ್ನೋದು ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ. ಓನರ್ ಏನಾದ್ರು ಹಿಂಗೆ ಬೇಕು ಅಂತ ಹೇಳಿದ್ರಾ? ಏನ್ ಕಾರಣ ಇತ್ತು ಈ ಡಿಸೈನ್ಗೆ ಅಂತ? ಯಾಕಂದ್ರೆ ಇಲ್ಲಿ ನೋಡಿ, ಗಿಡಗಳನ್ನ ಹೂ ಗಿಡಗಳನ್ನ ಬೆಳ್ಕೊಳ್ಳೋದಕ್ಕೂ ಕೂಡ ಒಂದು ಅವಕಾಶ ಇದೆ. ನೀವು ಎಕ್ಸ್ಟ್ರಾ ಪಾಟ್ಗಳನ್ನ ಇಡಬೇಕಾದ ಅವಶ್ಯಕತೆ ಏನಿಲ್ಲ. ಹೌದು ಹೌದು. ಏನ್ ಕಾರಣ ಇತ್ತು ಅಂತ ಈ ಡಿಸೈನ್ಗೆ? ಇಲ್ಲ ಸರ್, ಇದು ಫಸ್ಟ್ ಆಕ್ಚುಲಿ ಸೈಟ್ ನಮ್ಗೆ ಆತರ ಅಡ್ವಾಂಟೇಜ್ ಅನ್ನೋದು ಕೊಡ್ತು. ಯಾಕಂದ್ರೆ 50 ಫೀಟ್ ವಿಡ್ತ್ ಇದ್ದಿದ್ರಿಂದ ಅಗಲ ಜಾಸ್ತಿ. ರೋಡ್ ಹೆಂಗ್ ಗೊತ್ತು ಸರ್, ಇದು ವೆಸ್ಟ್ ಫೇಸಿಂಗ್ ಇರೋದು, ಅಗಲ ಜಾಸ್ತಿ ಬಂದಷ್ಟು ಮನೆ ಚೆನ್ನಾಗಿ ಬರುತ್ತೆ. ಈವನ್ ಇದು ವೆಸ್ಟ್ ಫೇಸಿಂಗ್ ಇದ್ರೂ ಕೂಡ ಡೋರ್, ಮೈನ್ ಡೋರ್ ಇರೋದು ನಮ್ಗೆ ನಾರ್ತ್ ಗೆ ಇರೋದು. ಆದ್ರೂ ಕೂಡ ನಿಮ್ಗೆ ಆತರ ಈಗ ಮೈನ್ ಡೋರ್ ಫ್ರಂಟ್ ಇಲ್ಲದೆ ಸೈಡ್ ಇರೋ ತರ ಫೀಲ್ ಕೊಡಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಇದು ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿರೋ ರೀಸನ್ ರೋಡ್ಗೆ ವಿಡ್ತ್ ಜಾಸ್ತಿ ಇರೋದ್ರಿಂದ. ಮತ್ತೆ ನಾವು ಎಲಿವೇಶನ್ ಅಲ್ಲಿ ತುಂಬಾ ಟೈಮ್ ಕೊಟ್ಟು ಇದಕ್ಕೆ ಇದೇ ತರ ಮಾಡೋಣ, ಈ ತರದಲ್ಲಿ ಸುತ್ತ ಈ ಭಾಗದಲ್ಲಿ ಈ ತರದ ಮನೆಗಳು ಕಮ್ಮಿ, ಹಾಗಾಗಿ ಒಂದು ಎಕ್ಸಾಂಪಲ್ ತರ ಸೆಟ್ ಮಾಡೋಣ ಅಂತ ಹೇಳಿ. ಅಲ್ಲೇನು ಸರ್ ಅದು ಮೇಲ್ಗಡೆ ಒಂದೇನೋ ಇಟ್ಟಿದ್ದೀರಾ? ಅದು ಸರ್ ಅದು ACP ಶೀಟ್ ಅಲ್ಲಿ ಮಾಡಿರೋದು. ಅದು ಕೂಡ ಎಲಿವೇಶನ್ ಪರ್ಪಸ್ ಗೆ, ಡಿಸೈನ್ ಪರ್ಪಸ್ ಗಾಗಿ ಮಾಡಿರೋದು. ಬೇರೆ ಫ್ಯೂಚರ್ ಅಲ್ಲಿ ಸೋಲಾರ್ ಹಾಕಿದ್ರೆ ಅದ್ರ ಮೇಲೆ ಇಡಬಹುದು. ಇಲ್ಲ, ಈ ಕಡೆಗೂ ಇಡಬಹುದು, ಏನ್ ತೊಂದ್ರೆ ಇಲ್ಲ. ಬಟ್ ಇಲ್ಲಿ ನಾವು ಇದೆಲ್ಲ ಮಾಡಿರೋದು ಲೈಟಿಂಗ್ಸ್ ಎಲ್ಲ ಕೊಟ್ಟಿದೀವಲ್ಲ, ಕಂಪ್ಲೀಟ್ ಎಲ್ಲ ಎಲಿವೇಶನ್ ಪರ್ಪಸ್ ಗೆ ಇದಷ್ಟು ಪೂರ್ತಿ. ಮನೆ ಹೆಸರು ಸುಮುಖ ನಿಲಯ. ನೀವು ಒಳಗಡೆ ನೋಡಿ, ಎಂಟ್ರೆನ್ಸ್ ಅಲ್ಲಿ ಒಳಗಡೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ಒಂದು ಗಣಪತಿಯನ್ನ ಕೂಡ ಇಟ್ಟಿದ್ದಾರೆ, ಅದು ಕೂಡ ಸುಮುಖನೇ. ಹೌದೌದು. ಸೊ ಎರಡಕ್ಕೂ ಕೋಇನ್ಸಿಡೆಂಟ್ ಏನಾದ್ರು ಇರಬಹುದಾ ಅಂತ? ಇಲ್ಲ ಸರ್, ಆಕ್ಚುಲಿ ಕ್ಲೈಂಟ್ ಬಂದು ಅವರು ಗಣೇಶನ್ ಭಕ್ತರು, ಹಾಗಾಗಿ ನಾವು ಕೂಡ ಆ ತರದನ್ನೇ ಈಗ ಎಂಟ್ರಿ ಇದು ಸಿಟ್ ಔಟ್ ಅಲ್ವಾ? ಹೌದು. ಸೊ ಈ ತರದೊಂದು ಐಡಿಯಾ ಅವ್ರಿಗೆ ಇನ್ಕಾರ್ಪೊರೇಟ್ ಮಾಡೋಣ, ಅವ್ರಿಗೆ ಬಂದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗ್ಲಿ ಮನೆಗೆ ಅನ್ನೋ ತರ ಎಂಟ್ರಿಗೆ ಗಣೇಶನ್ ಹಾಕಿದೀವಿ. ಇವನ್ ಮೈನ್ ಡೋರ್ ಅಲ್ಲೂ ಕೂಡ ಅದೇ ತರನೇ ಮಾಡಿದೀವಿ. ಸೊ ಇದಕ್ಕೆ ಮೇನ್ ಸುಮುಖ ನಿಲಯ ಅನ್ನೋ ಕಾರಣನೇ ಅವರು ಗಣೇಶನ್ ಭಕ್ತರಾಗಿದ್ರಿಂದ ಮನೇಲಿ ಸ್ವಲ್ಪ ಗಣಪತಿ ಜಾಸ್ತಿ ಆಗಿದೆ. ಎಷ್ಟು ಟೈಮ್ ತಗೊಂಡ್ರಿ ಸರ್ ಇದನ್ನ ಮುಗಿಸೋಕೆ? ನಮ್ಗೆ ಒಂದು 7 months ಆಯ್ತು ಸರ್. ಅಂದ್ರೆ ಮಧ್ಯದಲ್ಲಿ ಸ್ವಲ್ಪ ಮಳೆ ಇದೆಲ್ಲ ಬಂದು ಸ್ವಲ್ಪ ಡಿಲೇ ಆಯ್ತು. ಹೌದೌದು. ಇಲ್ಲಿ ಮಲೆನಾಡು ಆಗಿರೋದ್ರಿಂದ ಸ್ವಲ್ಪ ಮಳೆ ಜಾಸ್ತಿ ಇಲ್ಲಿ, ಹಾಗಾಗಿ ನಮ್ಗೆ ವಿತಿನ್ ಏನು ನಾವು ಅವ್ರಿಗೆ ಅಗ್ರಿಮೆಂಟ್ ಅಲ್ಲಿ ಕೊಟ್ಟಿರ್ತೀವಲ್ಲ, ಏನ್ ಸ್ಟಿಪ್ಯುಲೇಟೆಡ್ ಟೈಮ್ ಇತ್ತಲ್ಲ, ಅದೇ ಪ್ರಕಾರ ಮಾಡಿದ್ವಿ. ಈ ಕಡೆ ಪಾರ್ಕಿಂಗ್ ಇದು ಸರ್, ಪಾರ್ಕಿಂಗ್ ಇದೆ. ಮೇಲ್ಗಡೆ ಸ್ಟೇರ್ ಕೇಸ್, ಅದು ಮೇಲ್ಗಡೆ ಸ್ಟೇರ್ ಕೇಸ್, ಮೇಲೆ ಟೆರೆಸ್ ಇದೆ, ಮತ್ತೆ ಏನಿಲ್ಲ. ಇದು ಕೆಳಗಡೆ ಪೂರ್ತಿ ಇದು ಗ್ರೌಂಡ್ ಫ್ಲೋರ್ ಇರೋದು ಕಂಪ್ಲೀಟ್. ಇದು ಬಂದು 2 BHK ಸರ್. ಇದು 2 BHK. ಈ ಒಂದು ಡೌಟ್ ಬರ್ಬೋದು ಸರ್ ನಮ್ ಜನಗಳಿಗೆ, ಓಕೆ ಸರ್, ಇಷ್ಟನ್ನು ಕೂಡ 37ರಲ್ಲಿ ಮುಗಿಸಿದ್ರ ಇವರು ಅಂತ. ಅಂದ್ರೆ ಕೆಲವೊಬ್ರು ಹೇಳ್ತಾರೆ ನಾವು ಓನ್ಲಿ ಕನ್ಸ್ಟ್ರಕ್ಷನ್ ಮಾತ್ರ ಮಾಡೋದು, ಕನ್ಸ್ಟ್ರಕ್ಷನ್ ಕಾಸ್ಟ್ ಇಷ್ಟ ಆಗುತ್ತೆ, ಉಳಿದಿದ್ ಮತ್ತೆ ಜಾಸ್ತಿ ಆಗತ್ತೆ ಅಂದ್ರೆ. ಯಾವಾಗ್ಲೂ ಕನ್ಸ್ಟ್ರಕ್ಷನ್ ಒಂದು 20 ಬಿದ್ರೆ ಮತ್ತೊಂದು 30 ಎಕ್ಸ್ಟ್ರಾ ಬೀಳಬಹುದು ಅಂತೆಲ್ಲ ತುಂಬಾ ಜನ ಪ್ಲಾನ್ ಮಾಡ್ತಾರೆ. ಈಗ 37 ಲಕ್ಷದಲ್ಲಿ ಎಲ್ಲಾ ಕೆಲಸಗಳು ಬಂತ ಅಥವಾ ಡಿವೈಡ್ ಇದೆಯಾ ಹೇಗೆ? ಇಲ್ಲ, ಇದು ಆಕ್ಚುಲಿ ಇರೋದು ಸರ್, ಇದು 50-40 ಸೈಟ್ ಇದ್ರು ಇದು ಮನೆ ಇರೋದು ನಿಮ್ಗೆ ಒಂದು 1700 ಸ್ಕ್ವೇರ್ ಫೀಟ್ ಬರುತ್ತೆ. ನಮ್ದು ಇದರಲ್ಲಿ ವಿತ್ ಇಂಟೀರಿಯರ್ ಪ್ಯಾಕೇಜ್ ಅಲ್ಲಿ ಮಾಡಿರೋದು 2200ಗೆ ಪರ್ ಸ್ಕ್ವೇರ್ ಫೀಟ್ ವಿತ್ ಇಂಟೀರಿಯರ್ ಮಾಡಿದೀವಿ. ಸೊ ನಮ್ದು ಆಕ್ಚುಲಿ ಫ್ಲೋರಿಂಗ್ ಎಲ್ಲ 2x2 ವಿಟ್ರಿಫೈಡ್ ಟೈಲ್ಸ್ ಬರುತ್ತೆ. ಬಟ್ ಇವರು 2x4 ಚೂಸ್ ಮಾಡಿದ್ರೆ ಆ ತರ ಸ್ವಲ್ಪ ಎಕ್ಸ್ಟ್ರಾ ಪೇಮೆಂಟ್ ಆಗಿದಾವೆ. ಬಟ್ ಆದ್ರೂ ಕೂಡ 1700 ಸ್ಕ್ವೇರ್ ಫೀಟ್ ಗೆ ಈ ಬಜೆಟ್ ತುಂಬಾ ಒಳ್ಳೆ ಬಜೆಟ್. ಅದು 1700 ಸ್ಕ್ವೇರ್ ಫೀಟ್ ಜಸ್ಟ್ 37 lakhs ವಿತ್ ಇಂಟೀರಿಯರ್ಸ್. ನೋಡಿ, ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ಸ್ ನಾವು ಏನ್ ನೀವು ವಿಡಿಯೋದಲ್ಲಿ ತೋರಿಸ್ತಿದ್ವಿ ಆ ಕಂಪ್ಲೀಟ್ ವರ್ಕ್ ಆಗಿದ್ದು ಕೂಡ ಇವ್ರು ಹೇಳಿರುವಂಥ ಬಜೆಟ್ ಅಲ್ಲೇ. ನೋಡಿ, ಇದು ಮನೆಯ ಮುಖ್ಯ ದ್ವಾರ. ಇದು ಇಲ್ಲಿ ಬಂದ್ರೆ ನಿಮಗೆ ಕಾಣಿಸುತ್ತೆ. ನೋಡಿ, ಆಗ್ಲೇ ಹೇಳಿದ್ರು ಅವರು, ಇಲ್ಲೂ ಕೂಡ ಗಣಪತಿಯನ್ನ ಸ್ಥಾಪಿಸಿದ್ದೀವಿ. ಸುಮುಖ ನಿಲಯ ಅನ್ನೋದು ನೇಮ್ಗೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗೋ ತರ ಮಾಡಿದ್ವಿ. ಇದು ಮೈನ್ ಡೋರ್ ತುಂಬಾ ಕಾಸ್ಟ್ಲಿ ಇರಬಹುದು ಅಂತ ಅನ್ಕೊಂತೀನಿ. ಯಾಕಂದ್ರೆ ಬೆಂಗಳೂರಲ್ಲೆಲ್ಲ ನಾವು ಮನೆಗಳನ್ನ ತೋರಿಸಿದಾಗ ಈ ತರ ಡೋರ್ಗಳಿರಲ್ಲ, ಈ ತರ ಡಿಸೈನ್ಗಳು ಕೂಡ ಇರೋದಿಲ್ಲ. ಏನೇ ಇದ್ರು ಪ್ಲೇನ್ ಇರುತ್ತೆ, ತುಂಬಾ ಅಬ್ರ ಇರಬಹುದು, ಅದಕ್ಕೆ ಇಷ್ಟು ಖರ್ಚಾಯ್ತು ಹಾಗೆ ಅಂತಾರೆ. ಇಲ್ಲಿ ನೀವು ಒಂದು ಕಿಟಕಿಗೂ ಕೂಡ ಇದು ಕೂಡ ಟೀಕ್ವುಡ್ ಪಟ್ಟಿನ ಹಾಕಿದೀವಿ. ಇದು ಮತ್ತೆ ಇದು ಇಲ್ಲಿ ಮ್ಯಾಚಿಂಗ್ ಪರ್ಪಸ್, ಮ್ಯಾಚಿಂಗ್. ಮತ್ತೆ ಇದು ಏನ್ ಗೊತ್ತಾ ಸರ್, ಇದು ಪ್ಲೈನ್ ಗ್ಲಾಸ್ ಇಲ್ಲಿ ಸಾರಿ ನಮ್ಮ 6mm ಗ್ಲಾಸ್ ಹಾಕಿ ಮಾಡಿರೋದು ವಿಂಡೋ. ಸೊ ಇದಕ್ಕೆ ಇಲ್ಲಿ ಈಗ ವುಡ್ ಇರೋದ್ರಿಂದ ಇದಕ್ಕೆ ಮ್ಯಾಚ್ ಆಗ್ಲಿ ಅನ್ನೋ ತರ ಮತ್ತೆ ಒಂದು ಟೀಕ್ವುಡ್ ಒಂದು ಪಟ್ಟಿ ಹಾಕಿದೀವಿ. ಮತ್ತೆ ಇಲ್ಲಿ ಏನ್ ಗೊತ್ತಾ ಸರ್, ಸ್ಪೆಷಲ್ ಏನು ಅಂದ್ರೆ ಈ ಜಾಗದಲ್ಲಿ ಲೋಕಲ್ ಆಗಿ ಇಲ್ಲಿ ಟೀಕ್ವುಡ್ ಸಾಮಿಲ್ಗಳಲ್ಲಿ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ನಿಮ್ಗೆ ಬೆಂಗಳೂರಲ್ಲಿ ಆದ್ರೆ ಬೇರೆ ಹೊರಗಡೆ ಬರ್ಮಾ ಟೀಕ್, ಅದು ಗಾನಾ ಟೀಕ್ ಆ ತರ ಎಲ್ಲ ಸಿಗುತ್ತೆ. ಇಲ್ಲಿ ಒರಿಜಿನಲ್ ಟೀಕ್ ಸಿಗುತ್ತೆ. ಸೊ ನೀವು ಗ್ರೈನ್ಸ್ ಕೂಡ ಅಬ್ಸರ್ವ್ ಮಾಡಬಹುದು, ಇಲ್ಲೆಲ್ಲ ಗ್ರೈನ್ಸ್ ಎಲ್ಲ ಇರೋದು. ಇದು ಒರಿಜಿನಲ್ ವುಡ್ ಮತ್ತೆ ಡ್ರೈ ವುಡ್, ಹಾಗಾಗಿ ನಿಮ್ಗೆ ಈ ತರ ಫಿನಿಶಿಂಗ್ ಬಂದಿದೆ. ಈವನ್ ಕಾರ್ವಿಂಗ್ ಏನಿದೆಯಲ್ಲ ಅದು ಕೂಡ ಅದ್ರ ಡೆಪ್ತ್ ಅಬ್ಸರ್ವ್ ಮಾಡಿ ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ಈವನ್ ಮತ್ತೆ ಇದಕ್ಕೊಂದು ಬೀಡಿಂಗ್ ತರ ಕೊಟ್ಟಿದೀವಿ, ತೆನೆ ತರದ್ದು ಒಂದು ಬೀಡಿಂಗ್ ಡಿಸೈನ್ ಕೂಡ ಕೊಟ್ಟಿದೀವಿ. ಸೊ ಹಾಗಾಗಿ
ಇದೇನು 5x7 ಸೆಕ್ಷನ್ ಇದೆಯಲ್ಲ ಅದಕ್ಕೆ ಇದು ಅಡಿಷನಲ್ ಆಗಿ ಬಂದು ಇನ್ನ ಅದರ ಎಸ್ಥೆಟಿಕ್ಸ್ ಇದನ್ನ ಹೆಚ್ಚು ಮಾಡಿದ್ವಿ ಅಪಿಯರೆನ್ಸ್. ಓಕೆ ಓಕೆ ವೀಕ್ಷಕರೇ, ಇಲ್ಲಿ ಗಣೇಶನ ದರ್ಶನ ನಿಮಗೂ ಕೂಡ ನಾವು ಮಾಡಿಸ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಸರ್ ಅದಕ್ಕೂ ಮುಂಚೆ ಈ ಡಿಸೈನ್ ಏನು ಸರ್? ಇದು ಸರ್ ಇದು ಸಿಮೆಂಟಲ್ಲೇ ಮಾಡಿದ್ದ ಇದು ಹೇಗೆ? ಇಲ್ಲ ಸರ್, ಇದು ಟೆಕ್ಸ್ಚರ್, ಅದು ಪೇಂಟ್ ಅಲ್ಲಿ ಬರೋದು. ಇದು ಟೆಕ್ಸ್ಚರ್ ಪೇಂಟ್ ಅಲ್ಲಿ ಮಾಡಿರೋದು. ಪೇಂಟ್ ಅಲ್ಲಿ ಮಾಡಿದ್ದ ಇದು? ಹೌದು ಹೌದು ಹೌದು. ಓಕೆ, ಇದನ್ನ ನಮ್ಮ ಪೇಂಟರ್ ಮಾಡಿದ್ದಾರೆ. ಆಮೇಲೆ ಇದು ಏನಿದೆಯಾ ಸರ್ ಗ್ರೂವ್ಸ್, ಇದು ಆಕ್ಚುಲಿ ಈ ತರ ಟೆಕ್ಸ್ಚರ್ ಪೇಂಟ್ ಮಾಡಿದ್ರೆ ಏನ್ ಮಾಡ್ತಾರಂದ್ರೆ ಯೂಶುವಲಿ ವಾಲ್ ಪ್ಲೈನ್ ಬಿಟ್ಟು ಟೇಪ್ ಗಳನ್ನ ಹಾಕಿ ಅವ್ರಿಗೆ ಯಾವ ತರ ಡಿಸೈನ್ ಬೇಕು ಟೇಪ್ ಆಮೇಲೆ ರಿಮೂವ್ ಮಾಡಿ ಡಿಸೈನ್ ಬರುವಾಗ ಮಾಡ್ತಾರೆ. ಹೌದು. ಬಟ್ ನಮ್ದು ಇದು ಎಂಟ್ರೆನ್ಸ್ ಆಗಿರೋದ್ರಿಂದ ಸ್ವಲ್ಪ ರಿಯಲಿಸ್ಟಿಕ್ ಆಗಿರಲಿ ಅನ್ನೋದ್ ಕಡೆ ನಾವು ಫೋಕಸ್ ಮಾಡಿದ್ರಿಂದ ಗ್ರೂವ್ಸ್ ಕೂಡ ಅದನ್ನು ನ್ಯಾಚುರಲ್ ಆಗಿ ಡೀಪ್ ಆಗಿ ನೀಟಾಗಿ ಕಾಣಲಿ ಅನ್ನೋ ಉದ್ದೇಶದಿಂದ ಈ ತರ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ. ನಿಮ್ಮ ಕೆಲಸ ತುಂಬಾ ಇಷ್ಟ ಆಯ್ತು ನಂಗೆ. ಯಾಕಂದ್ರೆ 2 years ಆದ್ರೂ ಈ ಮನೆ ಫಿನಿಶಿಂಗ್ ಹೆಂಗ್ ಮಾಡಿದಾರೆ ಅಂತ ಹೇಳಿದ್ರೆ ಇವತ್ತು ಒಂದ್ ಸಣ್ಣ ಡಾಟ್ ಕೂಡ ಮೈನಸ್ ಅಂತ ಅನ್ನಿಸೋದಿಲ್ಲ, ಅಥವಾ ಏನೋ ಮಿಸ್ ಆಗಿದೆ, ಇಲ್ಲೇನೋ ಜಾಸ್ತಿ ವರ್ಕ್ ಬೇಕಿತ್ತು ಅಂತ ಅನ್ಸೋದಿಲ್ಲ. ಅದನ್ನ ನಿಮಗೆ ನಾವು ಆನ್ ಸ್ಕ್ರೀನ್ ತೋರಿಸ್ತಿದೀವಿ. ಈಗ ಒಳಗಡೆ ಹೋಗೋಣ ಸರ್. ಒಳಗಡೆ ಹಾಲ್ ಇರುವಂತದ್ದು ಮತ್ತೆ ರೂಮ್, 2 ರೂಮ್ ಇದೆ ಅಲ್ವಾ? ಹೌದು ಸರ್. ಎಸ್, ಬನ್ನಿ. ಖಂಡಿತ. ವಾವ್, ಸೂಪರ್. ಈಗ ಮನೆ ಒಳಗಡೆ ಲೈಟ್ ತುಂಬಾ ಕಡಿಮೆ ಇದೆ. ಹೌದು. ಯಾಕೆ ಕಡಿಮೆ ಇದೆ ಅಂತ ಹೇಳಿದ್ರೆ ಅದಕ್ಕೂ ಒಂದು ರೀಸನ್ ಇದೆ ಸರ್, ಹೇಳಿ, ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಸರ್ ಇದು ಬಂದು ನ್ಯಾಚುರಲ್ ಲ್ಯಾಟರೈಟ್ ಸ್ಟೋನ್ ಇದು. ಓಕೆ. ಇದನ್ನ ಹಾಲ್ ನಲ್ಲಿ ಇದೊಂದು ವಾಲ್ ಗೆ ಹಾಕಿದೀವಿ. ಓಕೆ. ಇದ್ರ ಇಂಪಾರ್ಟೆನ್ಸ್ ಕೂಡ ಅದೇ, ವಾಲ್ ನ ಬ್ಯೂಟಿ ಹೆಚ್ಚೋಕ್ಕಾಗಿ. ಇದ್ರ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಈ ಲೈಟ್, ವಾಲ್ ಮೇಲೆ ಹಾಕಿರೋ ವಾಲ್ ಮೌಂಟ್ ಲೈಟ್. ಈ ಲೈಟ್ ವಿಶೇಷತೆ ನೋಡಿ ಸರ್, ಇಲ್ಲಿಂದ ರಿಫ್ಲೆಕ್ಟ್ ಆಗಿ ಇದನ್ನ ಹಾಕಿರೋ ಕಾರಣನೇ ಅಲ್ಲಿ ಒಂದು ರೈನ್ಬೋ ಎಫೆಕ್ಟ್ ಕ್ರಿಯೇಟ್ ಮಾಡೋಕ್ಕಾಗಿ. ಸೊ ನೀವು ಅದನ್ನ ಫೋಕಸ್ ಮಾಡಿ ನೋಡಿ, ಅಲ್ಲಿ ಗೊತ್ತಾಗುತ್ತೆ. ಓಕೆ, ಈ ಲೈಟ್ ಇಂದ ಇಲ್ಲಿ ಕಾಮನಬಿಲ್ಲಿನ ಹೌದು ಹೌದು ಚಿಹ್ನೆ ನಮಗೆ ಕಾಣಿಸುತ್ತೆ. ಅಷ್ಟು ಕಲರ್ಗಳು ಇಲ್ಲಿ ಫ್ಲೋ ಆಗ್ತಾ ಇದೆ. ಹೌದು ಹೌದು ಅಲ್ವಾ? ಇದು ನೈಟ್ ಇನ್ನೂ ಇಫೆಕ್ಟಿವ್. ನಾವು ಡೇ ಟೈಮ್ ಅಲ್ಲಿ ಶೂಟ್ ಮಾಡ್ತಿರೋದ್ರಿಂದ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ತೋರಿಸುವಂತ ಪ್ರಯತ್ನ ಮಾಡಿದೀವಿ. ಕಾಮನಬಿಲ್ಲಿನ ಅಷ್ಟು ಕಲರ್ಗಳು ಇಲ್ಲಿದೆ ನೋಡಿ, ಆ ಲೈಟ್ ಇಂದ ರಿಫ್ಲೆಕ್ಟ್ ಆಗ್ತಿರುವಂತದ್ದು. ಓಕೆ, ಇನ್ನು ಟೋಟಲ್ ಓವರ್ ಆಲ್ ಸೀಲಿಂಗ್ ಎಲ್ಲ ಲೈಟಿಂಗ್ ಇದೆ, ಅದನ್ನು ಕೂಡ ನಾವಿಲ್ಲಿ ಹಾಕೋಣ ಈಗ. ಎಸ್, ನೋಡಿ ಸರ್, ಈ ಬಿಲ್ಡಿಂಗ್ ನ ಮೈನ್ ಕಾನ್ಸೆಪ್ಟ್ ಓಕೆ ಎಲ್ಲದು ಸಾಧ್ಯ ಆದಷ್ಟು ನ್ಯಾಚುರಲ್ ಆಗಿ ಮೇಂಟೈನ್ ಮಾಡೋಣ ಅಂತ. ಹಾಗಾಗಿ ನೀವು ನೋಡಬಹುದು ವುಡ್ ಇಂದ ಹಿಡಿದು ಈ ಲ್ಯಾಟರೈಟ್ ಸ್ಟೋನ್ ವರೆಗೆ ಎಲ್ಲದನ್ನು ಏನು ಒರಿಜಿನಲ್ ಆಗುತ್ತೋ ಆ ತರ ಒರಿಜಿನಲ್ ಮೇಂಟೈನ್ ಮಾಡಿದ್ವಿ. ಇವನ್ ವಿಂಡೋಸ್ ಎಲ್ಲದೂ ಕೂಡ ಒರಿಜಿನಲ್ ಆಗಿ ಮೇಂಟೈನ್ ಮಾಡಿದ್ವಿ. ಮತ್ತೆ ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ, ಈ ಮನೆ ಇಷ್ಟು ಚೆನ್ನಾಗಿರೋಕೆ 1.5 ವರ್ಷ ಆದ್ರೂ ಇಷ್ಟು ಚೆನ್ನಾಗಿರೋ ಕಾರಣ ಕ್ಲೈಂಟ್ ಏನು ಓನರ್ ಮೇಂಟೈನ್ ಮಾಡ್ತಾರಲ್ವಾ, ನಾವು ಹೆಂಗೆ ಫ್ರೆಶ್ ಮಾಡಿ ಯಾವ ತರ ಕೊಟ್ಟು ಹೋಗಿದ್ವಿ ಅವ್ರಿಗೆ ಫ್ರೆಶ್ ಆಗಿದ್ದಾಗ ಬಿಲ್ಡಿಂಗ್ ನ, ಅದೇ ತರ ಮೇಂಟೈನ್ ಮಾಡಿದ್ದಾರೆ. ಇವನ್ ಕಲರ್ಸ್ ಕೂಡ ಎಲ್ಲ ಲೈಟ್ ಕಲರ್ಸ್ ಇದೆ. ಇವನ್ ನಿಮ್ಗೆ ಯಾವ್ದು ನೋಡಿದ್ರೆ ಸ್ಟ್ರೈನ್ ಅನ್ಸಲ್ಲ. ಮನೆ ಒಳಗೆ ಬಂದ ತಕ್ಷಣ ನಿಮ್ಗೆ ಕಾಮ್ನೆಸ್, ಸೆರೆನಿಟಿ ಫೀಲ್ ಮಾಡಬಹುದು. ಇಲ್ಲಿ ಮನೇಲಿ ಕೂರೋಕೆ ಬೇಜಾರಾಗಲ್ಲ. ನಿಮ್ ಮನೆಯನ್ನು ಇವತ್ತು ನಾವು ತೋರಿಸಿದ್ವಿ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ. ಕಟ್ಟಿರೋದು ಶ್ರೀ ಬಾಲಾಜಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್. ಹೌದು ಸರ್. ಸೊ ಹೇಗಿದೆ ಇವರ ಕೆಲಸ, ಹೇಗಿದೆ? ನಿಮ್ಮ ಕನಸು ಇವತ್ತು ಈಡೇರಿದೆ. ಮನೆ ಅದಕ್ಕಿಂತ ತುಂಬಾ ಚೆನ್ನಾಗಿ, ಅಂದ್ರೆ 2 ವರ್ಷ ಆದ್ರೂ ಕೂಡ ಮನೆಯಷ್ಟು ಚೆನ್ನಾಗಿ ನೀವು ಇಟ್ಕೊಂಡಿದ್ದೀರಾ. ಅದಕ್ಕೆ ನಾವು ನಿಮ್ಗೆ ಅಭಿನಂದನೆ ಸಲ್ಲಿಸಲೇಬೇಕು ಅಂತ ಅನ್ಸುತ್ತೆ. ಸೊ ಹೇಗಿತ್ತು ಈ ಕನಸಿನ ಮನೆ ನಿರ್ಮಿಸುವ ಮುನ್ನ, ಮತ್ತೆ ನಿರ್ಮಿಸುವಾಗ, ಮತ್ತೆ ಈಗ ಹೇಗಿದೆ ಅಂತ? ನಮ್ಗೆ ತುಂಬಾ ಕನಸಿನ ಮನೆ ಸರ್ ಇದು. ಬಹುದಿನಗಳ ಆಸೆ ಇತ್ತು. ರಾಘವೇಂದ್ರ ಸರ್ ಅವರ ಪರಿಚಯ ಆಯ್ತು. ಹಾಗೆ ನಮ್ಮ ಮಗ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ಕೊಂಡು ನಮ್ಮ ಮನೆಗೆ ಭೇಟಿ ನೀಡಿದ್ರು. ಹಾಗೆ ನಮ್ಮ ಒಂದು ಸೈಟಿನ ಮನೆ ಬಗ್ಗೆ ನಾವೆಲ್ಲ ಮಾತಾಡ್ಕೊಂಡ್ವಿ. ಮಾತಾಡಿದ ತಕ್ಷಣ ನಮಗೆ ಅವರು ಮಾತುಕತೆಯಲ್ಲಿ, ನಮ್ಮ ಮಗನ ಮಾತುಕತೆಯಲ್ಲಿ ಹೊಂದಾಣಿಕೆ ಇತ್ತು. ಸಾಮಾನ್ಯ ಅವ್ರಿಗೆ ಕಾಂಟ್ಯಾಕ್ಟ್ ನಾವು ಕೊಟ್ರೆ ಅವರು ನಮ್ಮ ಒಂದು ಮನೆಯನ್ನ ನಿರ್ಮಾಣ ಮಾಡಿಕೊಡಬಲ್ಲರು, ಏನು ಸಮಸ್ಯೆಗಳ ನಮ್ಗೆ ಒದಗಲ್ಲ ಅಂತ ಅವರು ಒಂದು ವ್ಯಕ್ತಿತ್ವ, ಒಂದು ವ್ಯಕ್ತಿ ಮುಖನ ಎಷ್ಟು ಸರಿ ನಾವು ಗಮನಿಸ್ಬೇಕು. ಕ್ಷಣಾರ್ಧದಲ್ಲಿ ಅವರನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಹಾಗೆ ನನ್ನ ಮಗ ಕೂಡ ಅವರೊಟ್ಟಿಗೆ ಮಾತಾಡ್ಕೊಂಡು ಅವರಿಗೆ ನಮ್ಮ ಮನೆಯನ್ನ ಇದು ಮಾಡ್ಲಿಕ್ಕೆ ಕೊಟ್ವಿ ಸರ್. ಹೇಳಿದ್ವಿ ಸರ್, ನಾವು ಅವರಿಗೆ 8 ತಿಂಗಳ ಅಂತ ಹೇಳ್ಕೊಂಡಿದ್ವಿ. ಅದರಲ್ಲೇ ಕೊಟ್ಟರು, ಅದ್ರೊಳಗೆ ಆಗ್ತಿತ್ತು. ಸೊ ಮಳೆ ಜಾಸ್ತಿ ಸರ್ ನಮಗೆ. ಅದರಲ್ಲಿ 2024ರಲ್ಲಿ ತುಂಬಾ ಮಳೆ, ಡಿಸೆಂಬರ್ ತನಕನೂ ಮಳೆ ಆಯ್ತು. ಆದ್ರೂ ಕೂಡ ಆ ಮಳೆಯಲ್ಲಾದ್ರೂ ಕೂಡ ನಮಗೆ ಅವರು ಸ್ಪಂದಿಸಿದ್ರು ಸರ್. ನಮಗೆ ಆ ಟೈಮಿಗೆ ಮನೆಯನ್ನ ಬಿಟ್ಕೊಟ್ರು ಸರ್ ಅವರು. ನಾವೀಗ ಬೇರೆ ಕಡೆ ಎಲ್ಲ ಹೋಗಿರೋ ಹಂಗೆ ನಿಮ್ಮ ಮನೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಯ್ತು ಇಲ್ಲಿಗೆ ಬಂದಾಗ. ಸೊ ಬಜೆಟ್ ವೈಸ್ ಹೆಂಗೆ ಮೇಡಮ್? ಅಂದ್ರೆ ಕೆಲವರು ದುಡ್ಡಿಗೆ ತುಂಬಾ ಪೀಡಿಸ್ತಾರೆ, ಆ ತರ ಎಲ್ಲ ಇರುತ್ತೆ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ. ಬಟ್ ಇವ್ರು ಯಾವ ರೀತಿ ಸಪೋರ್ಟಿವ್ ಆಗಿದ್ರು ಸರ್? ಮನುಷ್ಯ ಅಂದಮೇಲೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಆದ್ರೆ ಈ ವ್ಯಕ್ತಿಯನ್ನ ನಾವು ನೋಡಿದಾಗ ನನಗೆ ಬೇಕಾಗಿರೋದು ಈ ತರ ಈ ಡಿಸೈನ್ ಅಲ್ಲಿ ಮಾಡೆಲ್ ಅಲ್ಲಿ ಮನೆಗಳನ್ನ ಬೇಕು ಅಂತ ನಾವು ನನ್ನ ಮಗ ಅವ್ರ ಹತ್ರ ಚರ್ಚೆ ಮಾಡ್ಕೊಂಡು ನಾವು ಮನೇಲಿ ಕೂತು 3D ಪ್ರಿಂಟ್ ತಗೊಂಡು ಇದೇ ತರ ಬೇಕು ಅಂದಿದ್ವಿ. ಅವರು ನಾವೇನು ಅವ್ರ ಹತ್ರ ಮಾತಾಡ್ಕೊಂಡಿದ್ವೋ
ಅದೇ ರೀತಿಯಾಗಿ ಅವರು ಮನೆಯನ್ನ ನಮಗೆ ಕೊಟ್ಟರು. ಒಂದ್ ವೇಳೆ ಸಣ್ಣ ಪುಟ್ಟ ಲೋಪದೋಷ ಬಂದಾಗ ಅವರನ್ನ ಕರೆದು ಕೇಳ್ತಿದ್ವಿ, ಸರ್ ಹೀಗಾಗಬೇಕಾಯ್ತು, ಹೀಗಾಯ್ತು, ಹೀಗೆ ಅಂತ ಅವ್ರು ಸ್ಪಂದಿಸ್ತಿದ್ರು. ಯಾವ ಟೈಮಿಗೂ ಬೇಜಾರು ಮಾಡ್ತಿದ್ದಿಲ್ಲ. ನಾವು ಎಷ್ಟೊತ್ತಿನಲ್ಲಿ ಫೋನಲ್ಲಿ ಮಾತಾಡಿದ್ರು ಕೂಡ ಸ್ಪಂದಿಸಿ ನಮಗೆ ನಮ್ಮ ಮನೆಯನ್ನ ಮಾಡಿಕೊಟ್ರು. ನನಗೆ ಹಣ ಮುಖ್ಯ ಆಗಿರಲೇ ಇಲ್ಲ, ಯಾಕಂದರೆ ಹಣನೇ ಬೇಕು. ಯಾವ ವಿಟಮಿನ್ಗಿಂತ ವಿಟಮಿನ್ನೇ ಮುಖ್ಯ. ಆದರೆ ನನಗೆ ಅವರು ಹಣ ಕೊಟ್ಟಿದ್ದಕ್ಕೆ ನನಗೆ 4 ಜನ ನೋಡಿ ಮನೆ ಚೆನ್ನಾಗಿದೆ, 100 ಜನರ ಬಾಯಲ್ಲಿ ಅದು ಬಂತಲ್ಲ, ಅದು ನನ್ನ ಕನಸು. ಆ ಕನಸಿಗೆ ಒಂದು ಗರಿ ಇದೆ, ಆ ಗರಿ ಕೆದರುತ್ತೆ ಅಂತ ಗೊತ್ತಾಯ್ತು ಸರ್. ನನಗೆ ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಸರ್. ಸರ್ ನಿಮಗೆ ಏನ್ ಫೀಲ್ ಇದೆ? ಈಗ ಮನೆ 1.5-2 ವರ್ಷ ಆಗಿದೆ ಈಗ ನಿಮ್ದು ಗೃಹಪ್ರವೇಶ ಆಗಿ, ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಇವತ್ತು ನಾವು ನಿಮ್ ಮನೆಗೆ ಬಂದಿದ್ದೀವಿ, ಮನೆ ಎಲ್ಲ ತೋರಿಸಿದ್ವಿ, ತುಂಬಾ ಖುಷಿ ಆಯ್ತು ನನಗೆ. ಮನೆ ಅಂದ್ರೆ ಈ ಒಂದು ಕನ್ಸ್ಟ್ರಕ್ಷನ್ಸ್ ಅವರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀವಿ? ಅವ್ರ ಬಗ್ಗೆ ಹೇಳಲಿಕ್ಕೆ ಏನು ಶಬ್ದಗಳೇ ಇಲ್ಲ. ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಕುಟುಂಬದಲ್ಲಿ ಒಬ್ಬರು ಸದಸ್ಯರಿದ್ದಂಗೆ. ಓಕೆ, ನಿಮ್ಗೆ ತುಂಬಾ ಖುಷಿ ಇದೆ ಹಂಗಾದ್ರೆ? ತುಂಬಾ ಖುಷಿ, ಏನೇನು ಮಾತೇ ಆಡಲ್ಲ. ನಮ್ಮ ವೀಕ್ಷಕರು ಮನೆ ಕಟ್ಟೋದಾದ್ರೆ ಅವ್ರಿಗೆ ಕೊಡ್ಬೋದು. ಹೌದು, ಯಾರು ಬೇಕಾದ್ರೂ ಕೊಡ್ಬೋದು. ಯಾಕಂದ್ರೆ 1 ವರ್ಷ ಕಾಲ ಅವ್ರ ಜೊತೆಲಿ ಇದ್ದೀವಲ್ಲ, ಒಂದು ದಿವಸನೂ ನಾವು ಏನೂ ಒಂದು ಮಾತಾಡ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿದೆ. ಈ ಗಳಿಗೆಗೂ ನಾವು ಫೋನ್ ಮಾಡಿ ಏನಾದ್ರು ಒಂದು ಸಣ್ಣ ನಿಮಿಷ ಹಿಂಗಾಗಿದೆ ಹಂಗಾಗಿದೆ ಅಂದ್ರೆ ತಕ್ಷಣ ಬರ್ತಾರೆ, ಒಂದೇನು ಅಂತ ನೋಡೋಗ್ತಾರೆ. ಅಂಥದ್ದೇನು ಆಗಿಲ್ಲ, ಒಂದು ಪಕ್ಷ ಹೇಳಿದರೆ ಬರ್ತಾರೆ. ಆದ್ರಿಂದ ಯಾವ ರೀತಿಯಲ್ಲೂ ಅವರಿಂದ ನಮಗೆ ತೊಂದರೆ ಇಲ್ಲ. ಮತ್ತೆ ಮಾತಿನ ಪ್ರಕಾರನೇ ಹೇಳಿದ ಕ್ವಾಲಿಟಿಯ ಕಲ್ಲುಗಳು, ಸಿಮೆಂಟು, ಮರಳು ಪ್ರತಿಯೊಂದು ಅಷ್ಟೇ ಎಲ್ಲ ತಂದು ಒಳ್ಳೆಯದನ್ನೇ ಹಾಕಿದ್ದಾರೆ. ಯಾವುದು ಲೋ ಕ್ವಾಲಿಟಿ ಮಾಲನ್ನು ಹಾಕಿಲ್ಲ. ಮತ್ತು ಮೇಲಿತವಾಗಿ ನೋಡ್ರಿ ಇದು ಬಂದಿದ್ದು, ಇದು ಹಾಕುವ ಬೇಡವಾ? ಬೇಡ ಅಂದರೆ ಬೇಡ ಬಿಡಿ, ಬೇರೆ ತಂದು ಬಿಡೋಣ ಚಲೋದು. ಮತ್ತು ನಮಗೆ ಸ್ವಲ್ಪ ಅನುಭವ ಕಡಿಮೆ ಅಲ್ಲ, ಅವರು ಅನುಭವ ಇದ್ದವರಲ್ಲ, ಇಂಥ ಕಂಪ್ನಿದು ಹಾಕೋಣ, ಇದು 4 ದಿವಸ ಬಾಳಿಕೆ ಚೆನ್ನಾಗಿ ಬರ್ತದೆ, ಅದು ದುಡ್ಡಿನ ವಿಚಾರ ಮಾಡಲಿಲ್ಲ ಅವರು. ಒಟ್ಟು ಮನೆ ಒಂದು ಚೆನ್ನಾಗಬೇಕು, ನಾ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು. ಅದ್ರ ಬಗ್ಗೆ ಹೇಳಿದ್ನಲ್ಲ, ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ಶಬ್ದಗಳು ಇಲ್ಲ ಅಂತ. ಸರ್ ಇದು ಪೂಜಾ ರೂಮ್, ಇದು 4x4 ಇದೆ. ಕೆಳಗಡೆ ಡ್ರಾ ಯೂನಿಟ್ಸ್ ಗಳನ್ನ ಕೊಟ್ಟಿದೀವಿ. ಪೂಜಾ ಸಂಬಂಧಪಟ್ಟಂಗೆ ಏನಾದ್ರು ಐಟಮ್ಸ್ ಇದ್ರೆ ಸ್ಟೋರ್ ಮಾಡೋ ತರ ಚಿಕ್ಕದಾಗಿ ಒಂದು ರಿಂಗ್ ರೀತಿಲಿ ಒಂದು ಸೀಲಿಂಗ್ ಡಿಸೈನ್ ಮಾಡಿದೀವಿ. ಲೈಟ್ ಕೂಡ ಹಾಗೆ ಹಾಕಿದೀವಿ, ಅಲ್ಲಿ ಒಂದು ಲೈಟ್ ಇದೆ. ಸೊ ನಿಮ್ಗೆ ಇದ್ರಲ್ಲಿ ಯೂಸ್ ಮಾಡಿರೋ ವುಡ್ ನೋಡಿ, ಇದು ಕೂಡ ಟೀಕ್ ವುಡ್, ಒರಿಜಿನಲ್ ಟೀಕ್ ಇದೆಲ್ಲ. ಎಷ್ಟು ಅಂದ್ರೆ ತುಂಬಾ ಹಳೆ ಮರಗಳು. ಇವನ್ ಇಲ್ಲಿ ನೀವು ನೋಡಿದ್ರೆ ಗಮನಿಸಬಹುದು, ಗ್ರೈನ್ಸ್ ಎಲ್ಲ ಇದಾವೆ. ಗ್ರೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು. ಈ ಮನೆಗೆ ದೇವ್ರ ಮನೆ ಹೆಂಗ್ ತುಂಬಾ ಸೂಕ್ತವಾಗಿದೆಯೋ ಅದೇ ರೀತಿ ಈ ಗೋಡೆನೂ ಕೂಡ ತುಂಬಾ ಅಟ್ರಾಕ್ಟಿವ್ ಇದೆ. ಅಲ್ಲಿ ಕೂತ್ಕೊಂಡ್ರೆ ಈ ಕಡೆ ಟಿವಿ ಯೂನಿಟ್ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ಇದೊಂಥರ ಅಟ್ರಾಕ್ಷನ್ ಸರ್. ಈ ಕಲ್ಲುಗಳನ್ನ ಹಾಕಿದಾಗ ಅಥವಾ ಈ ಕಲ್ಲುಗಳನ್ನ ನಂಗೆ ನೋಡಿದಾಗ ಈ ತೊಟ್ಟಿ ಮನೆಗಳ ಫೀಲ್ ಬರುತ್ತೆ. ಅಂದ್ರೆ ಅದೊಂದು ಕ್ವಶನ್ ಕೇಳಬಹುದು ನಿಮ್ಗೆ ಅಂತ ಅನ್ಸುತ್ತೆ. ಈಗ ತೊಟ್ಟಿ ಮನೆಯನ್ನಾಗ್ಲಿ ಅಥವಾ ಈ ಮೇಲ್ಗಡೆ ಹೋಲ್ ಇಟ್ಟು ಬೆಳಕುಗಳು ಬರೋ ತರ ಬೆಳಕಿನ ಮನೆಗಳಾಗ್ಲಿ, ಈ ತರದ ಮನೆಗಳನ್ನ ಕಟ್ಕೊಡ್ತೀರಾ ನಮ್ಗೆ ಅಂತ ತುಂಬಾ ಜನ ಕೇಳ್ತಾರೆ. ನೀವು ಒಂದು ಹಳ್ಳಿ ಭಾಗದಲ್ಲೂ ಮನೆ ಕಟ್ಟೋಕ್ ರೆಡಿ ಇದೀರಿ, ಸಿಟಿಲೂ ಕೂಡ ಕಟ್ಟೋದಕ್ ರೆಡಿ ಇದೀರಿ. ಸೊ ನಿಮ್ಮ ಹತ್ರ ನಾನು ಈ ಪ್ರಶ್ನೆ ಕೇಳೋ ಸೂಕ್ತ ಅಂತ ಅನ್ಸುತ್ತೆ. ಈ ತೊಟ್ಟಿ ಮನೆ ಕಾನ್ಸೆಪ್ಟ್ ಅಲ್ಲಿ ಮನೆಗಳು ಬೇಕು ಅಂದ್ರೆ ನೀವು ಕಟ್ಕೊಡ್ತೀರಾ? ಹೌದು ಸರ್, ಖಂಡಿತವಾಗಿ. ನಾವು ಏನಂದ್ರೆ ಈ ತೊಟ್ಟಿ ಮನೆ ಅಂದ್ರೆ ಯಾವ ತರ, ಈಗ ಟ್ರೆಡಿಷನಲ್ ತೊಟ್ಟಿ ಮನೆಗಳು ಇದಾವೆ, ಈಗ ಮಾಡರ್ನ್ ತೊಟ್ಟಿ ಮನೆಗಳು ಇದಾವೆ. ಮತ್ತೆ ಇದು ಕೋರ್ಟ್ ಯಾರ್ಡ್ ಹೌಸ್ ಅನ್ನೋ ಕಾನ್ಸೆಪ್ಟ್ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಒಳ್ಳೆ ಅದಕ್ಕೆ ಆದ ಒಂದು ಸ್ಪೆಷಲ್ ಸ್ಕೋಪ್ ಇರುವಂತದ್ದು. ಹಾಗಾಗಿ ತೊಟ್ಟಿ ಮನೆ ಕೂಡ ಕಟ್ತೀವಿ. ಯಾವುದೇ ಏರಿಯಾ ಆಗಿರ್ಲಿ, ನಾವು ಮೆನ್ಷನ್ ಮಾಡದಂಗೆ ನಮ್ಮ ಕನ್ಸ್ಟ್ರಕ್ಷನ್ ಮೇಜರ್ ನಡೆಯೋದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ. ನಮ್ಮ ಆಫೀಸ್ ಇರೋದು ನಮ್ಮ ಶ್ರೀ ಬಾಲಾಜಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಆಫೀಸ್ ಇರೋದು ಕೂಡ ಶಿವಮೊಗ್ಗದಲ್ಲಿ. ಸೊ ನಾವು ಶಿವಮೊಗ್ಗ ಒಂದೇ ಅಲ್ಲದೆ ದಾವಣಗೆರೆ, ಚಿತ್ರದುರ್ಗ, ಉಡುಪಿ, ಮಂಗಳೂರು, ಈಗ ಹಾಸನ, ಮೈಸೂರು, ಬೆಂಗಳೂರು, ಈ ಕಡೆ ಸುತ್ತಮುತ್ತ ಇಲ್ಲಿ ಎಲ್ಲಾ ಭಾಗದಲ್ಲೂ ಮಾಡ್ಕೊಡ್ತೀವಿ. ಎಲ್ಲಾ ಕಡೆ ಕಟ್ತೀರಿ? ಹೌದು ಹೌದು ಸರ್. ಅಲ್ಲಿ ಎಲ್ಲಾ ಕಡೆ ಕೂಡ ಪ್ರೈಸ್ ರೇಂಜ್ ಇದೇ ಇರುತ್ತೆ. ಬೇರೆ ನೀವು ಬೇರೆ ಕಾಂಟ್ರಾಕ್ಟರ್ಸ್ ಅದೇ ಇದ್ರೆ ಪ್ರೈಸ್ ರೇಂಜ್ ಸ್ವಲ್ಪ ವೇರಿ ಮಾಡಬಹುದು. ಬಟ್ ನಮ್ದು ಆತರ ಆಗಲ್ಲ, ನಮ್ ಪ್ರೈಸ್ ರೇಂಜ್ ಸೇಮ್ ಇರುತ್ತೆ. ಬಟ್ ಫಿನಿಶಿಂಗ್ ಕ್ವಾಲಿಟಿ ಎಲ್ಲದೂ ಹೇಗಿರುತ್ತೆ. ಸೊ ತೊಟ್ಟಿ ಮನೆ ಮಾಡೋದು 100% ಫಿಕ್ಸ್. ಈಗ ನೀವು ಫಿನಿಶಿಂಗ್ ಕ್ವಾಲಿಟಿ ಎಲ್ಲ ಮುಂಚೆನೆ ಹೇಳಿರ್ತೀರಾ, ನಮ್ಗೆ ಅಗ್ರಿಮೆಂಟ್ ಕಾಪಿ ಮೆನ್ಷನ್ ಆಗಿರುತ್ತೆ. ಈ ಡಿಸೈನ್ ಗಳೆಲ್ಲ ನೀವು ಎಷ್ಟು ಬಗೆಯಲ್ಲಿ ಕೊಡ್ತೀರಿ, ಹೇಗೆ ಅಂತ? ಈಗ ನಾವು ಫಸ್ಟ್ ಪ್ರಯಾರಿಟಿ ಏನಂದ್ರೆ ಸರ್, ನಮ್ದು ಕ್ಲೈಂಟ್ ಸ್ಯಾಟಿಸ್ಫೈ ಆಗ್ಬೇಕು ಅನ್ನೋದು ನಮ್ಮ ಫಸ್ಟ್ ಪ್ರಯಾರಿಟಿ. ಹಾಗಾಗಿ ಫಸ್ಟ್ ಪ್ಲಾನ್ ಮಾಡ್ತೀವಿ, ಅವರ ಡಿಮ್ಯಾಂಡ್ ಗಳನ್ನ ಫಸ್ಟ್ ಕೇಳಿ ಆ ಡಿಮ್ಯಾಂಡ್ ತಕ್ಕನಾದ ಪ್ಲಾನ್ ಮಾಡಿ ಆಮೇಲೆ ಎಲಿವೇಶನ್ ಫೈನಲ್ ಮಾಡ್ತೀವಲ್ಲ, ಅವಾಗ ಒಂದು 2-3 ಸರಿ ಕರೆಕ್ಷನ್ಸ್ ಇರ್ತವೆ. ಕೆಲವೊಂದು ಎಲಿವೇಶನ್ ಗಳು ಅವರಿಗೆ ಇಷ್ಟ ಆಯ್ತು, ನಮಗೆ ಮತ್ತೆ ಕ್ಲೈಂಟ್ಗೆ ಒಂದೇ ಸರಿ ಮ್ಯಾಚ್ ಆಯ್ತು ಅಂದ್ರೆ ಫಸ್ಟ್ ಶಾರ್ಟ್ ಅಲ್ಲೇ ಓಕೆ ಆಗುತ್ತೆ. ಒಂದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಏನೇ ಮಾಡೋದು ನಾವು ಬೆಸ್ಟ್ ಔಟ್ಕಮ್ ಸರ್. ಯಾವುದೇ ಫಸ್ಟ್ ಇವನ್ ಈ ಬಿಲ್ಡಿಂಗ್ ಗೆ ಯೂಸ್ ಮಾಡಿರೋ ಮೆಟೀರಿಯಲ್ಗಳು ಕೂಡ ಪ್ರತಿಯೊಂದು ಹೇಗೆ ಅಂದ್ರೆ, ಈಗ ಬಂತು ಏನೋ ಒಂದು ಐಟಮ್ ಬಂತು, ಈಗ ಮರಳು ಬಂತು, ಇಲ್ಲ ಇದು ಪೂರ್ತಿ ಜಂಬಿಟ್ಟಿಗೆಲ್ಲಿ ಮಾಡಿರೋದು, ಅಂದ್ರೆ ಲ್ಯಾಟರೈಟ್ ಸ್ಟೋನ್, ಕೆಂಪು ಕಲ್ಲು ಬರುತ್ತಲ್ಲ ಅದ್ರಲ್ಲಿ ಮಾಡಿರೋದು. ನಾನು ಈ ಕನ್ಸ್ಟ್ರಕ್ಷನ್
ಕೆಲವೊಂದು ಫೋಟೋಸ್ಗಳನ್ನು ಕೂಡ ಈ ವಿಡಿಯೋದಲ್ಲಿ ಹಾಕ್ತೀನಿ ಸರ್. ನೀವು ಅದನ್ನ ನಮ್ಗೆ ಕೊಟ್ರೆ, ಹೌದು. ಸೊ ಇಲ್ಲಿ ಫಸ್ಟ್ ಗುದ್ಲಿ ಪೂಜೆಯಿಂದ ಹಿಡಿದು ಎಲ್ಲಾ ಫೋಟೋಸ್ಗಳು ಇದೆ ಅಂತ ಓನರ್ ಹೇಳಿದ್ರು. ಸೊ ಆ ಫೋಟೋಸ್ಗಳನ್ನು ನಾವು ಫ್ಲೋ ಮಾಡೋಣ, ಎಲ್ಲ ಜನ ಗೊತ್ತಾಗಿ. ಇಲ್ಲೆಲ್ಲ ಜಂಬಿಟ್ಟಿಗೆ ಅಲ್ವಾ? ಇಲ್ಲಿ ಏನ್ ಗೊತ್ತಾ ಸರ್, ಮೇನ್ ಜಂಬಿಟ್ಟಿಗೆ ಇನ್ನೊಂದು ರೀಸನ್ ಏನು ಅಂದ್ರೆ, ಅದು ಇಲ್ಲಿ ನೀವು ಒಳಗಡೆ ಫೀಲ್ ಮಾಡ್ತಿರ್ಬೋದು, ಈಗ ಕೂಲ್ ಆಗಿದ್ದೀವಿ. ಈಗ ಇದೇ ನೀವು ಸಿಮೆಂಟ್ ಇಟ್ಟಿಗೆಯಲ್ಲಿ ಬೇರೆ ಅಥವಾ ಇನ್ನೊಂದು ಕೆಂಪು ಇಟ್ಟಿಗೆಯಲ್ಲಿ ಕಟ್ಟಿದ್ರೆ ಈ ತರ ಕೂಲ್ನೆಸ್ ಇಲ್ಲಿ ಸಿಗಲ್ಲ. ಮತ್ತೆ ಇದು ಮೇಲ್ಗಡೆ ಶೀಟ್ ಹಾಕಿಲ್ಲ, ಮತ್ತೆ ಸೀಲಿಂಗ್ ಹೈಟ್ 10.5 ಫೀಟ್ ಮೇಂಟೈನ್ ಮಾಡಿದೀವಿ. ಹೌದು, ಹಾಗಾಗಿ ಕಲ್ಲನ್ನು ಬಳಸಿ ಕಟ್ಟಿರೋದ್ರಿಂದ ಮನೆ ಒಳಗಡೆ ಆ ನ್ಯಾಚುರಲ್ ಕೂಲ್ನೆಸ್ ನೀವು ಫೀಲ್ ಮಾಡಬಹುದು. ಟೋಟಲಿ ನೀವು ಆಯಾಯ ಊರಿಗೆ ಏನೇನು ಬೇಕೋ ಅದೇ ತರ ಕಾನ್ಸೆಪ್ಟ್ ಅಲ್ಲಿ ಮಾಡ್ತೀವಿ. ಲೋಕಲ್ ಏನ್ ಎಲ್ಲಿ ಬೇಕಾದ್ರೂ ಕೂಡ ಮನೆಗಳನ್ನ ಕಟ್ಕೊಳ್ಳೋಕೆ ಸೂಕ್ತವಾಗಿದ್ದೀರಿ. ಎಲ್ಲಾ ಕಡೆಗೂ ಮಾಡ್ತೀವಿ. ಎಸ್ ಪ್ರೈಸ್ ವಿಚಾರದಲ್ಲೂ ಹಂಗೆ ಬೇರೆಯವರ ಪ್ರೈಸ್ ವಿಚಾರಗಳನ್ನು ನಾನು ನೋಡಿದ್ದೀನಿ. ಸೊ ಇವರದ್ದು ಕ್ವಾಲಿಟಿಯ ಜೊತೆಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲೂ ಕೂಡ ನಿಮ್ಗೆ ಮನೆಯನ್ನ ಕಟ್ಟಿ ಕೊಡೋಕೆ ಇವರು ಯೋಗ್ಯರಾಗಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗುತ್ತೆ. ಯಾಕಂದ್ರೆ ಇವಾಗ ಸೊರಬಾಗ್ ಬಂದಿರೋ ಕಾರಣನೂ ಕೂಡ ನಿಮ್ಮ ಕೆಲಸವನ್ನೇ ತೋರಿಸ್ಬೇಕು ಅನ್ನುವಂಥ ಉದ್ದೇಶ. ನೋಡಿ, ಇದು ಟಿವಿ ಯೂನಿಟ್. ಇದು ಸೊ ಸಿಂಪಲ್ ಆಗಿ ಮನೆಗೆ ಎಷ್ಟು ಬೇಕೋ ಅಷ್ಟೇ, ಜೊತೆಗೆ ಏನ್ ಕಾನ್ಸೆಪ್ಟ್ ಅಲ್ಲಿ ಬೇಕು. ವೈಟ್ ಇದೆ, ಅಲ್ಲಿ ಒಂದು ಶೇಡ್ ಇದೆ, ಇಲ್ಲಿ ವುಡ್ ಕಲರ್ ಅಂದ್ರೆ ಕಲ್ಲಿನ ಕಲರು ಕೂಡ ಇಲ್ಲಿ ಈ ಕಡೆ ಇದೆ, ಅಲ್ಲಿ ಬಾಗಿಲಿರೋದ್ರಿಂದ ಈ ವುಡ್ ಕಲರ್ ಇಲ್ಲಿಗೆ ಮ್ಯಾಚ್ ಆಗ್ತಾ ಇದೆ. ಸೊ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವೇ ಮಾಡಿದ್ದೀರಿ ಸರ್. ನಾವು ಏನೇ ಯಾವುದೇ ಕಲರ್ ಆಗ್ಲಿ, ಏನೇ ಕಲರ್ ಗ್ರೇಡಿಂಗ್ ಏನೇ ಮಾಡಿದ್ರು ಕೂಡ ಒಂದಕ್ಕೊಂದು ಮ್ಯಾಚ್ ಆಗೋ ತರ ಮಾಡ್ತೀವಿ. ಈವನ್ ಈ ಏನ್ ಮಾಡಿದೀವಲ್ಲ ಫರ್ನಿಚರ್ಸ್ ಗಳು ಕೂಡ ಅವ್ರು ಆಕ್ಚುಲಿ ಓನರ್ ಹಾಕೊಂಡಿರೋದು, ಅದನ್ನು ಕೂಡ ಅವ್ರು ಇದಕ್ಕೆ ಮ್ಯಾಚ್ ಮಾಡಿದ್ದಾರೆ. ಸೊ ತುಂಬಾ ಕಲರ್ಸ್ ಆದ್ರೆ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ, ಕನ್ಫ್ಯೂಷನ್ ಆಗತ್ತಾರ. ಈಗ ತುಂಬಾ ಡಾರ್ಕ್ ಕಲರ್ಸ್ ಗಳಿದ್ರು ಕಣ್ಣಿಗೆ ಸ್ಟ್ರೈನ್ ಆಗಕ್ಕೆ ಶುರು ಆಗುತ್ತೆ. ಮನೆ ಒಳಗೆ ಇದ್ದಾಗ ಏನೋ ಒಂಥರ ಕಿರಿಕಿರಿ ಅನ್ನೋ ತರಕ್ ಶುರು ಆಗುತ್ತೆ. ಬಟ್ ಇಲ್ಲಿ ಈ ಮನೇಲಿ ನೀವು ಕೂತ್ರೆ ಆ ತರದ್ ಫೀಲ್ ಆಗಲಿ, ಎಷ್ಟೊತ್ತು ಕೂತ್ರು ಸಮಾಧಾನ ಅನ್ನೋ ತರಕ್ ಫೀಲ್ ಆಗುತ್ತೆ. ಇವನ್ ಈ ವೈಟ್ ಶೇಡ್ ಕೂಡ ಅದು ಮಾಡಿದೀವಿ. ಆಮೇಲೆ ಇದು PVC ಲೂವರ್ಸ್ ಗಳು ಹಾಕಿದೀವಿ. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಒಂದಕ್ಕೊಂದು ಕನೆಕ್ಷನ್ ಇರೋ ತರ ಮಾಡಿ ಕಂಪ್ಲೀಟ್ ಆಗಿ ನೀಟ್ ಆಗಿ ಹಾಲಿಗೆ ಬರ್ತಿದ್ದಂಗೆ ನಿಮ್ಗೆ ಆ ವೈಬ್ ಫೀಲ್ ಆಗ್ಬೇಕು. ಅದೇ ತರ ಮಾಡಿದೀವಿ. ಅಡುಗೆ ಮನೆ ಅಂತ ತೋರ್ಸೋಣ. ಸೊ ಅಡುಗೆ ಮನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಗೆ ಎಂಟ್ರಿ ಆದ್ರೆ ಇಲ್ಲೊಂದು ರೂಮ್ ಇದೆ, ಇಲ್ಲೊಂದಿದೆ ಸರ್. ಇದು ಮಾಸ್ಟರ್ ಬೆಡ್ರೂಮ್ ಸರ್. ಓಕೆ ನೋಡಿ, ಇದು ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ಇವರು 2 years ಆಗಿರೋದ್ರಿಂದ ಆಕ್ಯುಪೈ ಆಗಿದ್ದಾರೆ. ಆದ್ರೆ ಎಲ್ಲೂ ಕೂಡ ನಿಮ್ಗೆ ಒಂಥರ ಇದೆ ಮನೆ, ಗೊಜಲಾಗಿದೆ ಅಂತ ಅನ್ಸೋದಿಲ್ಲ. ಜೊತೆಗೆ ಇಲ್ಲಿ ಇಂಟೀರಿಯರ್ ಅನ್ನ ನೀವು ಗಮನಿಸಬಹುದು. ಅವತ್ತು ಹೆಂಗಿತ್ತು ಇವತ್ತು ಹಾಗೆ ಇದೆ. ಸೊ ನಾವು ಓಪನಿಂಗ್ ಡೇಸ್ ಕೆಲವೊಂದು ಶಾರ್ಟ್ಸ್ ಗಳನ್ನ ಹಾಕೋಣ, ಅದನ್ನು ಕೂಡ ಆವಾಗ ಹೇಗಿತ್ತು ಇವಾಗ ಹೇಗಿದೆ ಅನ್ನೋದು ವೀಕ್ಷಕರಿಗೆ ಗೊತ್ತಾಗಲಿ. ಎಸ್ ಇದು ಅಡುಗೆ ಮನೆ. ಇದು ಒಂಥರ ಕಂಪ್ಲೀಟ್ಲಿ ಓಪನ್ ಕಿಚನ್. ಎಲ್ಲೂ ಕ್ಲೋಸ್ ಇಲ್ಲ. ಇದು ಇಲ್ಲಿ ಅಡುಗೆ ಮಾಡೋದು, ಇಲ್ಲಿ ತಂದು ಇಡೋದು, ಅಲ್ಲಿ ತಿನ್ನೋದು. ಹೌದೌದು. ಇದು ನಮ್ಗೆ ಬ್ರೇಕ್ಫಾಸ್ಟ್ ಕೌಂಟರ್ ಸರ್. ಇದು ಇದು ಗ್ರಾನೈಟ್ ಯೂಸ್ ಮಾಡಿ ಮಾಡಿರೋದು. ಇದು ಕೂಡ ಕೆಳಗಡೆ ಜಂಬಿಟ್ಗೆಲ್ ಮಾಡಿದೀವಿ. ಇನ್ನೊಂದು ಹೈಲೈಟ್ ಏನು ಅಂದ್ರೆ ಆಟಗೇನ್ ಇದೆ ನಿಮ್ಗೆ, ಮತ್ತೆ ಇಲ್ಲೂ ಲ್ಯಾಟ್ರೈಟ್ ಹಾಕಿದ್ದೀವಿ. ಇಲ್ಲೂ ಇದೆ, ನೋಡಿಲ್ಲ ನಾನು. ಈಗ ಈ ಮನೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಅನ್ಸೋದು ಹಾಲ್ ಬಿಟ್ಟರೆ ನೆಕ್ಸ್ಟ್ ಈ ಡೈನಿಂಗ್ ಅಂಡ್ ಕಿಚನ್ ಒಳಗಡೆ ಇದ್ರೆ ಕಂಪ್ಲೀಟ್ ಏನೋ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಇವನ್ ಅವರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ. ನಾವು ಇವತ್ತು ಬಂದ್ರು ಕೂಡ ಆ ತರದ್ ಏನು ಮೆಸ್ ಅನ್ನೋ ತರ ಏನು ಕಾಣಿಸ್ತಾ ಇಲ್ಲ. ಕಂಪ್ಲೀಟ್ ಆಗಿ ಇಟ್ಕೊಂಡಿದ್ದಾರೆ. ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ತುಂಬಾ ನೀಟ್ ಆಗಿದೆ. ಗಾಳಿ ಬೆಳಕಿಗೆ ತುಂಬಾ ಪ್ರಾಮಿನೆನ್ಸ್ ಇಟ್ಟಿದ್ದಾರೆ. ದೊಡ್ಡ ಕಿಟಕಿಗಳನ್ನ ಇಟ್ಟಿದ್ದಾರೆ. ಅದು ಕೂಡ ವುಡ್ ಕಿಟಕಿ, ವುಡ್ದೇ ಹಾಕಿದ್ದಾರೆ. ಯಾವ್ದೋ UPVC ಆ ತರ ಮಾಡಿಲ್ಲ. ನಿಮ್ಮ ವಿಚಾರಕ್ಕೆ ಬರೋದಾದ್ರೆ ಡಿಸೈನಿಂಗ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ನೀವು ಹಿನ್ನೆಲೆಯಲ್ಲಿ ಇದ್ರಿ. ಸೊ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಡಿಸೈನ್ ಗಳನ್ನ? ಇದೇ ತರ ಬೇಕು ಅಂತ ಏನಾದ್ರು ಮುಂಚೆ ಗ್ರಾಫ್ ಇತ್ತ ನಿಮ್ಗೆ? ಇಲ್ಲ, ನನಗೆ ಏನಿತ್ತು ಅಂದ್ರೆ ನಂದು 2 BHK ಪ್ಲಾನ್ ಇತ್ತು. ದೆನ್ ಸ್ವಲ್ಪ ನನಗೆ ಯುನಿಕ್ ಆಗಿರೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿತ್ತು. ಸೊ ಅಷ್ಟನ್ನು ಮಾತ್ರ ಹೇಳಿದ್ದೆ ನಾನು ರಾಘವೇಂದ್ರ ಅವ್ರಿಗೆ. ಒಂದ್ಸರಿ ಪ್ಲಾನ್ ಕೊಟ್ಮೇಲೆ ಸ್ವಲ್ಪ ಆಫ್ಟರ್ ರಿವ್ಯೂ ಸ್ವಲ್ಪ ಏನಾದ್ರು ಚೇಂಜಸ್ ಇತ್ತು ಅಂತ ಮಾಡ್ಕೊಂಡ್ವಿ. ಒಂದ್ಸರಿ ಅವ್ರು ಎಲಿವೇಶನ್ 3D ಪ್ರಿಂಟ್ ಕಳಿಸಿದ್ರು ನಮ್ಗೆ ಸಾಫ್ಟ್ ಕಾಪಿ. ಅದು ನಂಗೆ ತುಂಬಾ ಲೈಕ್ ಆಯ್ತು. ಸೊ ದೆನ್ ವಿ ಸ್ಟಾರ್ಟೆಡ್ ಕನ್ಸ್ಟ್ರಕ್ಷನ್. ಹೌದು, ಎಕ್ಸಾಕ್ಟ್ಲಿ. ಅಲ್ಲ, ಕೊನೆಗೆ ಫೈನಲಿ ನಮಗೆ ಮನೆ ಬಿಟ್ಕೊಡುವಾಗ ಹ್ಯಾಂಡ್ ಓವರ್ ಮಾಡುವಾಗ ಕೇಳಿದ್ರು ಅವರು, ನೋಡಿ ನಾವೇನು ಮುಂಚೆ ಪ್ರಾಮಿಸ್ ಮಾಡಿದ್ವಲ್ಲ ಹಾಗೆ ಇದೆಯೋ ಬೇರೆ ತರ ಇದು ಅಂತ ಕೇಳಿದ್ರು. ಇಟ್ ಇಸ್ 100%. ಏನು ಡಿಫ್ರೆನ್ಸ್ ಇಲ್ಲ. ಅದ್ರ ವರ್ಕಲ್ಲಿ ಹೌದು ಕ್ವಾಲಿಟಿ ಇದೆ. ಒಂದೊಂದು ಮೆಟೀರಿಯಲ್ ನಮ್ಮ ಮನೆಗೆ ಬರೋಕ್ಕಿಂತ ಮುಂಚೆ ಇನಿಷಿಯಲಿ ನಾನು ಟೆಸ್ಟ್ ಮಾಡ್ತಿದ್ದೆ. ಯಾಕಂದ್ರೆ ನಾವು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿರೋದ್ರಿಂದ ನಾವು ಮಾಡ್ಬೇಕಾಗತ್ತಲ್ಲ, ಮಾಡ್ತಿದ್ದೆ. ಲೇಟರ್ ಒಂದು ಸ್ಟೇಜ್ ಕ್ರಾಸ್ ಆದ್ಮೇಲೆ ಆ ಟೆಸ್ಟಿಂಗ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಯಾಕಂದ್ರೆ ಅವ್ರು ನಮಗಿಂತ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇರೋ ಐಟಮ್ನೇ ತೊಗೊಬರ್ತಾ ಇದ್ರು. ಸೊ ಹಂಗೆ ನಾನು ಇಲ್ಲಿ ಲೇಬರ್ಸ್ಗಳಿಗೂ ಕೇಳ್ತಿದ್ದೆ, ಇದ್ಯಾವ ಮೆಟೀರಿಯಲ್, ಇದು ಹೆಂಗೆ, ಇದಕ್ಕಿಂತ ಚೆನ್ನಾಗಿರೋ ಮೆಟೀರಿಯಲ್ ಇದೆಯಾ ಎಲ್ಲ ಕೇಳ್ತಿದ್ದೆ. ಸೊ ಅವರೆಲ್ಲ ಹೇಳೋರು ಅಡ್ಡಿಲ್ಲ ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಜನ ಹೇಳ್ತಾರೆ ಸರ್, ವಾಸ್ತು ಪ್ರಕಾರವಾಗಿ ಮನೆ ಕಟ್ಟಬೇಕು. ಹೌದೌದು, ವಾಸ್ತು ತುಂಬಾ ಇಂಪಾರ್ಟೆಂಟ್. ನಾವು ಮನೆ ಎಷ್ಟೇ ಕೋಟಿ ಹಾಕಿ ಕಟ್ಟಿದ್ರು ವಾಸ್ತು ಸರಿ ಇಲ್ಲ ಅಂದ್ರೆ ಅದೇನಾಗುತ್ತೆ ಅಂದ್ರೆ ನಾವಲ್ಲಿ ವಾಸ ಮಾಡೋಕೆ ಯೋಗ್ಯ ಆಗೋದೇ ಇಲ್ಲ.
ಸೊ ನಾವು ಮುಂಚೆನೇ ಹೇಳಿದ್ವಿ ನಮಗೆ ವಾಸ್ತು ಪ್ರಕಾರನೇ ನೀವು ಪ್ಲ್ಯಾನ್ನ ಡಿಸೈನ್ ಮಾಡಬೇಕು ಅಂತೇಳಿ, ಆ ಪ್ರಕಾರನೇ ಅವ್ರು ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲೂ ಏನು ನಮಗೇನು ಮಿಸ್ ಮ್ಯಾಚ್ ಅಂತ ಏನಿಲ್ಲ ವಾಸ್ತುಗೆ ಕಂಪೇರ್ ಮಾಡಿ ನೋಡ್ಕೊಂಡ್ರೆ. ಇದು ಆಕ್ಚುಲಿ ಈ ಪ್ಯಾಕೇಜ್ ಬಂದು ಮಾಡಿರೋದು ಸರ್ ವಿತ್ ಇಂಟೀರಿಯರ್ ಅಂತ ಮಾಡಿರೋದು. ವಿತ್ ಇಂಟೀರಿಯರ್ ಈಗ 1.5 years ಒಂದು ಬ್ಯಾಕ್ ನಮ್ದು 2200 rupees ಇತ್ತು. ಓಕೆ. ಇವಾಗ ಕರೆಂಟ್ಲಿ ಏನಾಗಿದೆ, ಕೆಲವೊಂದು ಫ್ಯಾಕ್ಟರ್ಗಳಿಂದ 2300 ಮಾಡಿದ್ವಿ ವಿತ್ ಇಂಟೀರಿಯರ್. ನಮ್ಮ ಪ್ಯಾಕೇಜ್ ಬಂದು ಸ್ಟಾರ್ಟಿಂಗ್ ಪ್ಯಾಕೇಜ್ ಬಂದು 1700 ಶುರು ಆಗುತ್ತೆ ಬೇಸಿಕ್ ಪ್ಯಾಕೇಜ್. ನಮ್ಮ ಬೇಸಿಕ್ ಪ್ಯಾಕೇಜ್ ನಾವು ಕಮ್ಮಿ ರೇಟಲ್ಲಿ ಇಟ್ಟಿರೋ ಕಾರಣ ಯಾವುದೇ ಮಿಡಲ್ ಕ್ಲಾಸ್ನವರು ಕೂಡ ಮನೆ ಕಟ್ಟಬೇಕು ಅನ್ನೋ ಕನಸು ಇಟ್ಕೊಂಡಿರ್ತಾರೆ. ತುಂಬಾ ಬೇಸಿಕ್ ಅಲ್ಲಿ ಕಟ್ಟೋಣ ಅನ್ನೋ ತರ ಇರ್ತಾರೆ. ಹಾಗಾಗಿ ಮನೆ ಕಟ್ಟೋ ಕನಸು ಎಲ್ಲರಿಗೂ ನನಸಾಗ್ಲಿ ಅನ್ನೋದು ನಮ್ಮ ಪ್ರಯಾರಿಟಿ. ಹಾಗಾಗಿ 1700 ಇಂದಾನೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಏನು ತಕ್ಕನಾಗಿ ಏನೇನಿರುತ್ತೆ ವರ್ಕ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀವಿ. ಅದು ಬಿಟ್ರೆ ಇನ್ನೊಂದು 1900 rupees ಅಲ್ಲಿ ಒಂದು ಪ್ಯಾಕೇಜ್ ಇದೆ. ಸೊ ಅದಕ್ಕೆ ಅವೆರಡು ಪ್ಯಾಕೇಜ್ಗಳಿಗೂ ಇಂಟೀರಿಯರ್ ನ ಆಪ್ಷನ್ ಆಗಿ ಇಟ್ಟಿರ್ತೀವಿ. 1700ಗೂ ಪ್ಲಸ್ ಇಂಟೀರಿಯರ್ ಸೇರಿಸ್ಕೊಂಡು ಅದಕ್ಕೊಂದು ಪ್ರೈಸ್ ಮಾಡ್ತೀವಿ. ಅದನ್ನು ಬಂದು ನಿಮ್ಗೆ 2000 rupees ಅಲ್ಲಿ ಬೀಳುತ್ತೆ. 1900ಗೆ ಮಾಡೋ ಇಂಟೀರಿಯರ್ ಪ್ಯಾಕೇಜ್ 2300 ಬೀಳುತ್ತೆ. ಸೊ ಎರಡು ತರ ಫ್ಲೆಕ್ಸಿಬಲ್ ಆಗಿದೆ, ಕ್ಲೈಂಟ್ ಫ್ರೆಂಡ್ಲಿ ಆಗಿದೆ ಎಲ್ಲ ನಮ್ಮ ಪ್ಯಾಕೇಜ್ಗಳು. ಈಗ ನಿಮ್ಮಲ್ಲಿ ಕೆಲವೊಬ್ರು ಕೇಳ್ಬೋದು, ಇದಕ್ಕೆ 37 ಲಕ್ಷ ಆಯ್ತು, ನಂಗೊಂದು 25 ಲಕ್ಷ ಬಜೆಟ್ ಅಲ್ಲೇ ಮನೆ ಆಗ್ಬೇಕು ಅಥವಾ ನನಗೊಂದು 20 ಲಕ್ಷ ಬಜೆಟ್ ಅಲ್ಲೇ ಮನೆ ಆಗ್ಬೇಕು ಅಂತ ತುಂಬಾ ಜನ ಕೇಳ್ಬಹುದು. ಅಂತವ್ರಿಗೆ ಏನ್ ಹೇಳ್ತೀರಿ? ಯಾಕಂದ್ರೆ ಎಲ್ಲರ ಹತ್ರನು ಕೋಟಿ ರೂಪಾಯಿ ಇರಲ್ಲ, ಎಲ್ಲರೂ ಲಕ್ಸುರಿ ಮನೆ ಕಟ್ಟಬೇಕು ಅಂತಾನೆ ಅನ್ಕೊಳ್ಳಲ್ಲ. ನನಗೊಂದು ಸೂರು ಬೇಕು ಅಂತ ತುಂಬಾ ಜನ ಯೋಚನೆ ಮಾಡಿರ್ತಾರೆ. ಈ ಕಡಿಮೆ ಬಜೆಟ್ ಅಲ್ಲೂ ಮನೆಗಳನ್ನು ನಿರ್ಮಾಣ ಮಾಡೋಕ್ ಆಗತ್ತಾ ಸರ್? 15-20 ಲಕ್ಷದಲ್ಲೂ ಮಾಡಬಹುದು ಸರ್. ಈಗ ನಾನು ಹೇಳಿದ್ನಲ್ಲ ಅಫೋರ್ಡಬಲ್ ಪ್ಯಾಕೇಜ್, ಹೇಗೆ ನಮ್ದು ಸೆಕೆಂಡ್ ಪ್ಯಾಕೇಜ್ ಅಂತ ಕರಿತೀವಿ ಅದನ್ನ, 1699 ಆಲ್ಮೋಸ್ಟ್ 1700 ಅದು ನಿಮ್ಗೆ ಅಫೋರ್ಡಬಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಈಗ ಈ ತರ ಮಿಡಲ್ ಕ್ಲಾಸ್ ಅಲ್ಲಿ ಅಥವಾ ನಮ್ಮ ಬಜೆಟ್ ಕಮ್ಮಿ ಇದೆ ಅನ್ನೋರು ಒಂದು ಹಂತದಲ್ಲಿ ಮನೆ ಮುಗಿಸೋಣ ಅನ್ನೋರಿಗೆ ಅದು, ಇಲ್ಲ ಪರವಾಗಿಲ್ಲ ನಾವು ಒಂದು ಸ್ಟೆಪ್ ಚಾನ್ಸ್ ತಗೊಂತೀವಿ ಅನ್ನೋರಿಗೆ ಫಸ್ಟ್ ಪ್ಯಾಕೇಜ್ ಅಂತ ಇದೆ 1900 rupees. ಆ ಪ್ಯಾಕೇಜ್ ಅಲ್ಲಿ ನಾವೆಲ್ಲ ಕವರ್ ಮಾಡ್ತೀವಿ. ಹೌದು. ಆ ಪ್ಯಾಕೇಜ್ ಬಿಟ್ಟು ನಿಮ್ದು ಏನಾದ್ರು ಸೆಪರೇಟ್ ಬಂದ್ರೆ ಅದನ್ನ ಸೆಪರೇಟ್ ಚಾರ್ಜಸ್ ಮಾಡ್ಕೊಡ್ತೀವಿ. ಆಲ್ಮೋಸ್ಟ್ ನಾವು ಮಾಡುವಂತ ವರ್ಕ್ ನಿಮ್ಗೆ ಎಲ್ಲದೂ ಕವರ್ ಆಗುತ್ತೆ. ಇವನ್ ಎಲ್ಲ ನೋಡ್ಬೋದು ನೀವು, ಈ ಮನೆಲ್ಲ ನೋಡಿದ್ರಿ. ಇವನ್ ಕ್ಲೈಂಟ್ ಕೂಡ ತುಂಬಾ ಖುಷಿ ಆದ್ರು ಈ ಬಜೆಟ್ ಅಲ್ಲಿ ಮಾಡ್ಕೊಟ್ಟಿದ್ವಿ. ಕರೆಕ್ಟ್. ಅಂದ್ರೆ ಕಡಿಮೆ ಬಜೆಟ್ ಅಲ್ಲೂ ನೀವು ಮನೆಗಳನ್ನ ಮಾಡಿ ಕೊಡ್ತೀರಿ. ಓಕೆ. ಇದಿಷ್ಟು ಎಲ್ಲ ಇದೆಲ್ಲ ಐಟಮ್ ಇಡಕ್ಕೆ ಸ್ಟೋರೇಜ್ ಲಾಫ್ಟ್ ಇದು. ಮತ್ತೆ ಈ ಡಿಸೈನ್ ಕೂಡ ಚೆನ್ನಾಗಿದೆ. ಹೌದು ಸರ್. ಇದು ವುಡನ್ ಇದನ್ನ ಹಾಕಿ ಮತ್ತೆ ಕೆಳಗಡೆ ಲ್ಯಾಟ್ರೈಟ್ ಫಿನಿಶ್ ಅಲ್ಲಿ ಕೊಟ್ಟಿದೀವಿ. ಅದೆಲ್ಲ ನಿಮ್ಗೆ ಶೀಟ್ಸ್ ಹಾಕಿ ಕೊಟ್ಟಿದೀವಿ. ಇನ್ನೊಂದು ರೂಮ್ ಎಲ್ಲಿರೋದು ಈಗ ಈ ಕಡೆ ಇದೆ ಸರ್, ಬನ್ನಿ ತೋರಿಸಿ. ಇಲ್ಲಿದೆಯಾ? ಓಕೆ. ಅದು ಮಾಸ್ಟರ್ ಬೆಡ್ರೂಮು, ಇದು ಇನ್ನೊಂದು ರೂಮು. ಹೌದು. ಓಕೆ, ಸೂಪರ್ ಸರ್. ಇದು ಇನ್ನೊಂದು ಬೆಡ್ರೂಮ್ ಇದು. ಓಕೆ. ಇದು ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದೀವಿ. ಇದು ಅವರು ಕ್ಲೈಂಟ್ ಮಗ, ಅವರು ಸಾಫ್ಟ್ವೇರ್ ಇಂಜಿನಿಯರ್, ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಅವ್ರಿಗೊಂದು ವರ್ಕ್ ಸ್ಪೇಸ್ ಬೇಕಿತ್ತು. ಹಾಗಾಗಿ ಇದು ಅವ್ರ ಬೆಡ್ರೂಮ್ ಆಗಿರೋದ್ರಿಂದ ಅವ್ರಿಗೊಂದು ವರ್ಕ್ ಸ್ಪೇಸ್ ಮಾಡಿಕೊಟ್ಟಿದ್ವಿ. ಸೂಪರ್. ಚೆನ್ನಾಗಿದೆ ಇದು ಒಂಥರ. ಈಗ ಪೂರ್ತಿ ನೀವು ನೋಡ್ತಿದ್ಯಲ್ಲ, ಅದು ಕ್ಲೈಂಟ್ ಗೆ ಯಾವ ತರ ರಿಕ್ವೈರ್ಮೆಂಟ್ ಇತ್ತಲ್ಲ ಅದನ್ನ ಮ್ಯಾಚ್ ಮಾಡೋಕೆ ಏನೇನ್ ಬೇಕೋ ಆ ತರದೆಲ್ಲ ಪ್ರೊವೈಡ್ ಮಾಡಿ. ಇದೆಲ್ಲ ಹಿಂಗೆ ಬರುತ್ತಂತ ಫಸ್ಟ್ 3D ಡಿಸೈನ್ ತೋರಿಸಿರ್ತೀವಿ ಈ ತರದ. ಈ ಕಡೆ ಹೊರಗಡೆ ಏನಿರೋದು ಇದು ಸರ್, ಇದೆಲ್ಲ ವಾಶ್ ಏರಿಯಾ ಕಂಪ್ಲೀಟ್ಲಿ. ಆ ವಾಶ್ ಏರಿಯಾದನ್ನೆಲ್ಲ ಒಂದ್ ಕಡೆ ಪ್ಲೇಸ್ ಮಾಡಿದೀವಿ. ಇದು ಒಂಥರ ಚೆನ್ನಾಗಿದೆ. ಬಟ್ಟೆ ಒಗೆಯಲಿಕ್ಕೆ ಇದು ಇಲ್ಲ, ಅದು ಪಾತ್ರೆ ತೊಳೆಯೋಕೆ. ಓಕೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಕಂಪ್ಲೀಟ್ಲಿ ನಮ್ಮ ಹಳ್ಳಿ ಮನೆಗೆ ಸರ್ ಯೂಶುವಲಿ ಇದನ್ನೆಲ್ಲ ಆಲ್ಮೋಸ್ಟ್ ಹೊರಗಡೆ ಇಟ್ಟಿರ್ತೀವಿ. ಮನೆಯಿಂದ ಹೊರಗೆ ಅಂತ ಸಪರೇಟ್ ಆಗ್ಬಾರ್ದು, ಮನೆ ಒಳಗಡೆ ಅಂತಾನು ಆಗ್ಬಾರ್ದು. ಇದು ಹಾಗಾಗಿ ಈ ತರ ಮಾಡಿದೀವಿ. ಇದು ಟಾಯ್ಲೆಟ್. ಇದೊಂದು ಟಾಯ್ಲೆಟ್ ಸರ್. ಇದು ಇಂಡಿಯನ್ ಕಮೋಡ್ ಇರೋದು. ಇದು ವೆಸ್ಟರ್ನ್ ಇದೆ. ಎರಡು ಇದೆಯಾ? ಎರಡು ಕೊಟ್ಟಿದೀವಿ. ಈಗ ಗೆಸ್ಟ್ಸ್ ಬಂದ್ರೆ ಆ ತರದಲ್ಲಾದ್ರೆ ಬೇಕಾಗತ್ತಲ್ಲ, ಹಾಗಾಗಿ ಮಾಡಿದ್ವಿ. ಇದು ಬಂದು ಬಾತ್ರೂಮ್, ಪ್ಯೂರ್ಲಿ ಬಾತ್ರೂಮ್ ನೋಡಿ. ಕಂಪ್ಲೀಟ್ಲಿ ಇದು ಒಳ್ಳೆ ಸ್ಪೇಸ್ ಇಟ್ಟಿದ್ದಾರೆ. ಶೇವಿಂಗ್ ಕಂಪ್ಲೀಟ್ ನಿಮ್ಗೆ ಏನೇನ್ ಬೇಕಲ್ಲ ಒಂದು ಸಿಂಕ್ ಎಲ್ಲ ಕೊಟ್ಟು ಮಾಡಿದೀವಿ. ಓಕೆ. ಅಲ್ಲಿ ಕೂಡ ಕೆಲವೊಂದು ಐಟಮ್ ಗಳನ್ನ ನೀವು ಹಾಕ್ತಿರಲ್ಲ, ಅದನ್ನು ಫಸ್ಟ್ ಹೇಳಿರ್ತೀರಾ? ನಾವು ಆಕ್ಚುಲಿ ನಿಮ್ಗೆ ಏನೇ ಐಟಮ್ ಹಾಕುವುದಿದ್ರು ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಮತ್ತೆ ಇನ್ನೊಂದು ನಿಮ್ಗೆ ಏನು ಫ್ರೀಡಮ್ ಕೊಟ್ಟಿರ್ತೀವಿ ಅಂದ್ರೆ, ನಾವು ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರೋ ಐಟಮ್ ಇಲ್ಲಿ ಬಂದಿದೆಯೋ ಇಲ್ಲ ಮೆಟೀರಿಯಲ್, ಅದು ಅವ್ರು ಕೊಟ್ಟಿರೋ ಸ್ಟ್ಯಾಂಡರ್ಡ್ಸ್ ಇದೆಯೋ ಇಲ್ಲ ಬೇರೆ ಯಾವ್ದಾದ್ರು ಮೆಟೀರಿಯಲ್ ತಂದು ಹಾಕಿದಾರೋ ಅನ್ನೋ ತರ ನೀವು ವೆರಿಫೈ ಮಾಡ್ಕೊಬಹುದು. ಈಗ ನಾವು ಅದೇ ತರನೇ ಸರ್, ನೀವು ಏನು ಅಗ್ರಿಮೆಂಟ್ ಅಲ್ಲಿ ಕೊಡ್ತೀವಲ್ಲ ಆ ತರ ನಾವು ಹಾಕಿ. ಈಗ ಸಪೋಸ್ ನಾವು ಓನರ್ ಇಲ್ಲಿಲ್ಲ, ಅವ್ರು ಎಲ್ಲೋ ಬೇರೆ ಕಡೆ ಇದಾರೆ, ನಿಮ್ಗೊಂದು ಸೈಟ್ ತೋರಿಸಿರ್ತಾರೆ, ಇಲ್ಲೊಂದು ಮನೆ ಮಾಡಿ ಅಂದ್ರೆ ಅವ್ರಿಗೆ ಅಪ್ಡೇಟ್ ಗಳನ್ನ ಹೆಂಗ್ ಕೊಡ್ತೀರಿ ನೀವು? ಇಲ್ಲ, ನಾವ್ ಏನ್ ಮಾಡ್ತೀವಿ ಸರ್, ಡೈಲಿ ವರ್ಕ್ ನಡೆಯುತ್ತಲ್ಲ, ಸಂಜೆ ಅವ್ರಿಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಫೋಟೋಸ್, ಇನ್ ಕೇಸ್ ವಿಡಿಯೋಸ್ ವಾಟ್ಸ್ಆಪ್ ಅಲ್ಲಿ ಎಲ್ಲ ಅಪ್ಡೇಟ್ ಗಳು ಬರುತ್ತೆ. ಹೌದು, ಪೂರ್ತಿ ಅವರಿಗೆಲ್ಲ ಸಂಜೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಏನೇ ವರ್ಕ್ ನಡೆದಾಗ ಇವನ್ ಕ್ಯೂರಿಂಗ್ ಎಲ್ಲದನ್ನು ಸಣ್ಣ ಸಣ್ಣ ಮೈನ್ಯೂಟ್ ಆಸ್ಪೆಕ್ಟ್ ಗಳನ್ನು ಅಡ್ರೆಸ್ ಮಾಡಿ ನೀಟಾಗಿ ಅವರಿಗೆ ತಲುಪಿಸ್ತಾ ಇರ್ತೀವಿ. ಓಕೆ. ಟೋಟಲ್ ಎಷ್ಟು ಪ್ರಾಜೆಕ್ಟ್ ಅಲ್ಲಿ ಬಿಸಿ ಇದೀರಿ ಸರ್? ನಾವೀಗ ಸರ್ ಒಂದು 12 ಪ್ರಾಜೆಕ್ಟ್ ಇದೆ ಈಗ ಕರೆಂಟ್ಲಿ ರನ್ನಿಂಗ್. ಸೊ ಅದು ಎಲ್ಲ ನಡೀತಾ ಇರೋದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಒಳಗೆ. ಸೊ ಇವಾಗ ನಮ್ಮ
ವರ್ಕ್ ಎಲ್ಲ ಹೊರಗಡೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅಂದ್ರೆ ಈ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲದೆ ಓಕೆ. ಅಕ್ಕಪಕ್ಕದ ಡಿಸ್ಟ್ರಿಕ್ಟ್ಗಳಲ್ಲೂ ಕೂಡ ಮಾಡೋಣ ಅಂತ ಮಾಡಿದ್ವಿ. ಎಸ್ ಎಸ್ ಹಾಗಾಗಿ ಈ ತರದ ವೆರೈಟೀಸ್ ಆಫ್ ಪ್ಯಾಕೇಜ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಎಸ್ ಸರ್, ಖಂಡಿತ. ನೋಡಿ ವೀಕ್ಷಕರೇ, ನಾನು ಇವರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ. ಯಾರಿಗಾದರೂ ಒಂದು ಬೆಸ್ಟ್ ಪ್ರೈಸಲ್ಲಿ ಕ್ವಾಲಿಟಿ ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದಿದ್ದರೆ, ಕಡಿಮೆ ಬಜೆಟ್ ಆಗಲಿ ಹೈ ಬಜೆಟ್ ಆಗಲಿ ಎರಡರಲ್ಲೂ ಕೂಡ ಇವರು ನಿಮಗೆ ಮನೆಯನ್ನು ಕಟ್ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇವರ ನಂಬರ್ ಇರುತ್ತೆ ಮತ್ತು ಇವರ ಆಫೀಸ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಲಿಂಕ್ ಇರುತ್ತೆ. ನೀವು ಅದನ್ನ ಕ್ಲಿಕ್ ಮಾಡಿ ಇವರನ್ನು ಭೇಟಿ ಕೂಡ ಆಗ್ಬೋದು, ಇಲ್ಲ ಕಾಲ್ ಮುಖಾಂತರ ಎನಿ ಟೈಮ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲಾದರೂ ಕಾಲ್ ಪಿಕ್ ಆಗಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕೋ ಪ್ರಯತ್ನ ಮಾಡಿ. ಇವರು ಖಂಡಿತವಾಗಿ ನಿಮಗೆ ರಿಪ್ಲೈ ಕೊಡ್ತಾರೆ ಅಂತ ನಾನು ಕೂಡ ಅಂದ್ಕೊಂತೀನಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಆಕ್ಚುಲಿ ನಾವು ಯಾವುದೇ ರೀತಿಯ ಕ್ಲೈಂಟ್, ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಪ್ರಾಜೆಕ್ಟ್ ಯಾವುದಕ್ಕೂ ಭೇದ ಭಾವ ಅಂತ ಏನಿಲ್ಲ. ಎಸ್ ಸರ್, ಎಲ್ಲದಕ್ಕೂ ಕೂಡ ಯಾವ ಸಣ್ಣ ಪ್ರಾಜೆಕ್ಟ್ ಯಾವ ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ತರನೇ ದೊಡ್ಡ ಪ್ರಾಜೆಕ್ಟ್ಗೂ ಕೊಡ್ತೀವಿ. ಸರ್, ಈಗ ಕೊನೆಯದಾಗಿ ಓಕೆ ಸರ್, ನಿಮ್ಮಿಂದ ನಮಗೇನಾದ್ರೂ ಬೇಕು ಅಂದ್ರೆ, ನಮ್ಮ ವೀಕ್ಷಕರಿಗೆ ಏನಾದ್ರೂ ಬೇಕಾಗತ್ತೆ, ಈಗ ಒಂದು ಆಫರ್ ಅಂತ ಏನಾದ್ರೂ ಕೊಡೋದಾದ್ರೆ, ಈಗ ಬೆಂಗಳೂರಲ್ಲೆಲ್ಲ ಕೆಲವೊಂದು ಬೇರೆ ಬೇರೆ ತರ ಆಫರ್ಗಳು ಕೊಡ್ತಾರೆ. ನನಗೆ ಗೊತ್ತಿಲ್ಲ, ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೆಲ್ಪ್ ಆಗೋದಾದ್ರೆ ಆಗ್ಲಿ ಅಂತ ನಾನು ಭಾವಿಸ್ತೀನಿ. ಏನಾದ್ರೂ ಆಫರ್ ಇದೆಯಾ ಸರ್? ಈಗ ಮನೆಗಳನ್ನ ಕಟ್ಟೋದಕ್ಕೆ ಯಾರಾದ್ರೂ ನಿಮ್ಮ ಹತ್ರ ಬುಕ್ ಮಾಡ್ಕೊಂಡ್ರೆ ಹೌದು, ಅವ್ರಿಗೆ ಏನೋ ಆಫರ್ ಕೊಡ್ಬೋದಾ? ಹೌದು ಸರ್, ಖಂಡಿತ ಕೊಡ್ತೀವಿ. ಆಕ್ಚುಲಿ ಬಿಲ್ಡಿಂಗ್ ಅಲ್ಲಿ ಬರೋ ಮಟೀರಿಯಲ್ ಮತ್ತೆ ಬಿಲ್ಡಿಂಗ್ ಗೆ ಕಂಪ್ಲೀಟ್ ವಾರಂಟಿ ಇರುತ್ತೆ ನಮ್ದು. ಇವನ್ ಯಾವ್ದು ಇದೊಂದು ಲೈಟ್ಸ್ ಕೂಡ ಯೂಸ್ ಮಾಡಿದ್ರು ಅದು ಕಂಪ್ನಿಯಿಂದ ಏನು ವಾರಂಟಿ ಬಂದಿರುತ್ತೆ, ವಾರಂಟಿ ಅದೆಲ್ಲ ಕೊಡ್ತೀವಿ. ಜೊತೆಗೆ ಈಗೇನ್ ಪ್ರೈಸ್ ಕೋಟ್ ಮಾಡಿದ್ನಲ್ಲ ನಾನು, 1700 rupees per square feet ಮತ್ತೆ 1900 rupees per square feet ವಿತೌಟ್ ಇಂಟೀರಿಯರ್, ಅದರಲ್ಲೂ ನಿಮಗೆ 10,000 ಕಮ್ಮಿ ಮಾಡ್ತೀವಿ ಪ್ರತಿ ಚದರಕ್ಕೆ. ಅದು ಯಾವ ಕಂಡೀಷನ್ ಮೇಲೆ ಅನ್ನೋದು ನೀವು ಕಾಲ್ ಮಾಡಿನೇ ವಿಚಾರಿಸಬೇಕಾಗುತ್ತೆ. ಇದನ್ನ ಲೈವ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಇದು ಬಿಟ್ರೆ ಲೈವ್ ಅಲ್ಲಿ ಡಿಸ್ಕ್ಲೋಸ್ ಮಾಡುವಂತ ಆಫರ್ ಏನು ಅಂದ್ರೆ, ನಮ್ಗೆ ನೀವು ಈಗ 1 or 2 years ಆಯ್ತು, ಇವನ್ ಪೇಂಟೆಡ್ ಎಲ್ಲ ಆಯ್ತು, ಏನೋ ಗಲೀಜ್ ಆಯ್ತು, ನಿಮ್ಗೆ ಮೇಂಟೆನೆನ್ಸ್ ಮಾಡಕ್ ಆಗ್ತಿಲ್ಲ, ಆ ಸಂದರ್ಭದಲ್ಲಿ ನಾವು ನಿಮ್ಗೆ ನಿಮ್ಮ ಮನೆಯ ಬ್ಯೂಟಿನ ಕಮ್ಮಿ ಆಗದಿರೋ ತರ ಅದಕ್ಕೆ ಬೇಕಾದ ಒಂದು ಸರ್ವಿಸ್ ಮಾಡ್ಕೊಡ್ತೀವಿ. ಅಂದ್ರೆ ಪೇಂಟಿಂಗ್ ಸರ್ವಿಸ್ ಆಗಲಿ ಅಥವಾ ಟೈಲ್ಸ್ ವಾಶ್ ಆಗಲಿ, ಆ ತರದ್ ಏನಾದ್ರು ಮನೆ ಒಟ್ಟು ಎಸ್ಥೆಟಿಕ್ಸ್ ಏನ್ ಬೇಕಲ್ಲ ಮಾಡ್ಕೊಡ್ತೀವಿ. ಇಲ್ಲಿವರೆಗೆ ಮಾಡಿಲ್ಲ, ಈ ನಿಮ್ಮ ಚಾನೆಲ್ ಮುಖಾಂತರ ಬರೋರಿಗೆ ನೆಕ್ಸ್ಟ್ ಅಪ್ಲೈ ಆಗುತ್ತೆ. ಆಕ್ಚುಲಿ ಈ ಕ್ಲೈಂಟ್ ಇನ್ನೇನ್ ಕೇಳ್ಬೋದೇನೋ ನಮಗೂ ಮಾಡ್ಕೊಡಿ ಅಂತ, ಬಟ್ ಅದನ್ನ ಕೇಳೋ ಪ್ರಶ್ನೆ ಇಲ್ಲ, ಯಾಕಂದ್ರೆ ಇವ್ರು ನಮಗಿಂತಾನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಂಗಾಗಿ ನೆಕ್ಸ್ಟ್ ಬರೋ ಕ್ಲೈಂಟ್ಸ್ ಯಾವುದೇ ನಿಮ್ಮ ಚಾನೆಲ್ ನೋಡಿ ಬಂದ್ರೆ ಅವ್ರಿಗೆ ಇದೆಲ್ಲ ಆಫರ್ ಸಿಗೋದು ಖಂಡಿತ ಸರ್. ಮತ್ತೆ ಆ ಆಫರ್ ಅನ್ನು ನಾನು ಹೇಳಿದ್ನಲ್ಲ 10,000ದ್ದು, ಅದೇನು ಅಂತ ತಿಳ್ಕೊಬೇಕು ಅಂದ್ರೆ ನಮ್ಗೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರತಿ ಚದರಕ್ಕೆ 10,000 ಉಳಿತು ಅಂದ್ರೆ 10 ಚದರ 1 ಲಕ್ಷ ಉಳಿಯುತ್ತೆ. ನಿಮ್ದು ಎಷ್ಟು ಚದರ ಇರುತ್ತೆ ಅಷ್ಟು ಉಳಿತಾ ಹೋಗುತ್ತೆ. ನೋಡಿ, 10,000 ರೂಪಾಯಿ ಡಿಸ್ಕೌಂಟ್ ಪ್ರತಿ ಚದರಕ್ಕೆ ಇವ್ರ ಹತ್ರ ಮನೆ ಕಟ್ಸಿದ್ರೆ, ಅದ್ರ ಜೊತೆಗೆ ನಿಮ್ಗೆ ಏನು ಕ್ವಾಲಿಟಿ ವರ್ಕ್ ಅವ್ರು ಏನು ಮಾಡಿದ್ದಾರೆ ಅದನ್ನ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ರಿ. ಸೊ ನಿಮ್ಮ ಜೊತೆಗೆ ಮಾತಾಡಿದೆ, ಓನರ್ ಜೊತೆಗೆ ಮಾತಾಡಿದೆ, ಈ ಮನೆಯನ್ನು ತೋರಿಸಿದೆ, ಎಲ್ಲದಕ್ಕೂ ಕೂಡ ನಾವು ಒಂದು ಧನ್ಯವಾದ ಹೇಳಲೇಬೇಕು. ಮನೆ ಓನರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಇಟ್ಕೊಂಡಿದ್ದಾರೆ. ಮನೆಯನ್ನೇ ಬಿಟ್ಕೊಟ್ರು, ನೀವು ಹೇಗ್ ಬೇಕಾದ್ರೂ ತೋರಿಸಿ ಸರ್ ಅಂತ. ಸೊ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಣ. ನಮ್ಮ ಕಡೆಯಿಂದನೂ ಥ್ಯಾಂಕ್ಸ್ ಹೇಳ್ಬೇಕು ಅವರಿಗೆ. ಆಕ್ಚುಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ಯಾವ ತರ ಕೋಆಪರೇಟಿವ್ ಆಗಿದ್ರು, ಪ್ರಾಜೆಕ್ಟ್ ಮುಗಿದ ಮೇಲೂ ಕೂಡ ಅದೇ ರಿಲೇಶನ್ಶಿಪ್ ಮೇಂಟೈನ್ ಮಾಡಿದಾರೆ. ನಿಜವಾಗ್ಲೂ ನಮಗೆ ತುಂಬಾ ಖುಷಿ ಇದೆ ಈ ತರದ ಓನರ್ ಸಿಕ್ಕಿರೋದು. ನನಗೆ ಆಕ್ಚುಲಿ ಪರ್ಸನಲಿ ತುಂಬಾ ಖುಷಿ ಇದೆ. ಎಸ್ ಸರ್, ಎಸ್ ಸರ್, ಒಳ್ಳೇದಾಗ್ಲಿ ಸರ್. ನಿಮ್ಮನ್ನ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡ್ಲಿ. ಮನೆ ಕಟ್ಟುವ ಕನಸು ಸುಮಾರು ಜನರಿಗಿದೆ, ಅವರ ಕನಸು ನಿಮ್ಮಿಂದ ನೆರವೇರಲಿ ಅಂತ ನಾನು ಅನ್ಕೊಂತೀನಿ. ಸೊ ನನಗಂತೂ ಸ್ಪೆಷಲಿ ಖುಷಿ ಆಯ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ತಂಡ ಎಲ್ಲ ಭಾಗವಹಿಸಿದ್ರು. ಸೊ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ನಾನು ಈಗಾಗಲೇ ಹೇಳಿರೋ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ. ನಿಮಗೆ ಅಲ್ಲಿ ನಂಬರು, ಅಡ್ರೆಸ್ಸು ಎಲ್ಲವೂ ಕೂಡ ಸಿಗುತ್ತೆ. ನಿಮ್ಮ ಕನಸಿನ ಮನೆ ನೀವು ಕಟ್ಟುವ ಮುಖಾಂತರ ಅದು ಈಡೇರಲಿ, ಜೊತೆಗೆ ಅದಕ್ಕೆ ಇವರು ಪೂರಕವಾಗಿ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.